ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಧನ್ವಂತರಿಯ ಹೋಮ ನಡೀತಾ ಇದೆ. ಆರೋಗ್ಯ ಪ್ರಾಪ್ತಿ ಆ ಕಾರಣದಿಂದಲೂ ಮಾಡಬೇಕು. ಕೇವಲ ಧನ್ವಂತರಿ ಆರೋಗ್ಯವನ್ನಷ್ಟೇ ಕೊಡ್ತಾನೆ ಅಂತಲ್ಲ, ಆರೋಗ್ಯದ ಜೊತೆಗೆ ಇನ್ನಿತರ ಸಾಧನ ಸೌಲಭ್ಯಗಳನ್ನೆಲ್ಲ ಒದಗಿಸೋನು ಧನ್ವಂತರಿ ಅಂತ ಭಗವತ್ಪಾದರು ಹೇಳಿದ್ದಾರೆ. ಚಂದ್ರೌಘ ಕಾಂತಿ ಮಮೃತೋರು ಕರೈರ್ಜಗಂತಿ, ಈ ಶ್ಲೋಕವನ್ನು ಧ್ಯಾನ ಮಾಡಿ ಧನ್ವಂತರಿಯ ಮಂತ್ರವನ್ನು ಪಠಣ ಮಾಡಬೇಕು ಅಂತ ತಂತ್ರಸಾರ ಸಂಗ್ರಹದಲ್ಲಿ ಭಗವತ್ಪಾದರು ತಿಳಿಸಿದ್ದಾರೆ. ಆ ಧನ್ವಂತರಿ ಅವತಾರ ಯಾವಾಗ ಮಾಡಿದ, ಅವತರಿಸಿದಾಗ ಧನ್ವಂತರಿ ಹೇಗಿದ್ದ, ಇದರ ಬಗ್ಗೆ ವಿವರಣೆಯನ್ನು ಭಾಗವತದಲ್ಲಿ ಹೇಳ್ತಾರೆ. ಕ್ಷೀರ ಸಮುದ್ರ ಮಥನ ಮಾಡ್ತಾ ಇದ್ದಾರೆ ದೇವದಾನವರು. ಅಮೃತ ಬೇಕು ಅಂತ ಅವರಿಗೆ ಅಪೇಕ್ಷೆ ಇತ್ತು. ಆದರೆ ಅಮೃತ ಕೂಡಲೇ ಬರಲಿಲ್ಲ. ಸಮುದ್ರ ಮಥನ ಮಾಡುವಾಗ ಬೇರೆ ಬೇರೆ ಥರದ ಬಳ್ಳಿಗಳನ್ನು ಹಾಕಿ ಮಾಡಿದರು ಅಂತ ಪದ್ಮಪುರಾಣ ಹೇಳ್ತದೆ. ಅನೇಕ ಬಳ್ಳಿಗಳನ್ನೆಲ್ಲ ಸಮುದ್ರದಲ್ಲಿ ಹಾಕಿ ಮಂದರ ಪರ್ವತವನ್ನು ಕಡಗೋಲ್ನಂತೆ ಮಾಡಿಕೊಂಡು, ಮಂದರದ ಕೆಳಭಾಗದಲ್ಲಿ ಕೂರ್ಮನಾಗಿ ವಿಷ್ಣು ಇದ್ದ. ಮಂದರ ಮೇಲ್ಗಡೆ ಪುಟಿಬಾರದು ಅಂತ ಅಜಿತನಾಗಿ ವಿಷ್ಣು ಮತ್ತೊಂದು ರೂಪದಿಂದ ನೆಲೆಸಿದ್ದ. ಆ ಪರ್ವತ ಶಿಥಿಲ ಆಗಬಾರ್ದು ಅಂತ ಪರ್ವತದ ಒಳಗೆ ಒಂದು ರೂಪದಿಂದ ಪ್ರವೇಶ ಮಾಡಿದ್ದ. ಇಂಥ ಬೆಟ್ಟದ ಕಡಗೋಲನ್ನು ಇಟ್ಟುಕೊಂಡು ದೇವದಾನವರು ಒಂದೆಡೆ ನಿಂತು, ಒಂದು ಭಾಗದಲ್ಲಿ ದಾನವರು ಮತ್ತೊಂದು ಭಾಗದಲ್ಲಿ ದೇವತೆಗಳಿದ್ದು ಮಥನ ಮಾಡ್ತಾ ಇದ್ದಾರೆ. ಬಹಳ ರಭಸದಿಂದ ನಡೆದಿದೆ ಮಥನ. ಮಥನ ಮಾಡಬೇಕಾದ್ರೆ ಹಗ್ಗ ಬೇಕಲ್ಲ ಅಂತ, ಹಗ್ಗ ಬೇಕು ಅಂದ ಕೂಡಲೇ ಕಶ್ಯಪರ ಮಗ ಒಬ್ಬ ವಾಸುಕಿ ಅಂತ, ಆ ವಾಸುಕಿಗೆ ಹೇಳಿದ್ದಂತೆ ಭಗವಂತ, ನೀನೇ ಹಗ್ಗನಾಗಿ ಆ ಪರ್ವತವನ್ನು ನೀನು ಸುತ್ತಗೋ, ಒಂದು ಕಡೆ ದೇವತೆಗಳು ಒಂದು ಕಡೆ ದಾನವರು ಸೇರಿ ನಿನ್ನನ್ನು ಹಗ್ಗ ಮಾಡಿಕೊಂಡು ಮಥನ ಮಾಡಲಿ ಅಂತ ಹೇಳಿದ್ದ. ಸುತ್ತಗೊಂಡ್ರು. ವಾಸುಕಿ ಸುತ್ತಗೊಂಡ ಮೇಲೆ ಈ ಕಡೆ ಆ ಕಡೆ ಹಿಡಿದು ಎಳೆಯುವಾಗ ಯಾರನ್ನಾದರೂ ಕೈ ತಲೆ ಹಿಡಿದು ಎಳೆದ್ರೆ ಏನಾಗಬೇಡ, ಕೈ ಕಾಲು ತಲೆ ಹಿಡಿದು ಎಳೆದ್ರೆ. ವಾಸುಕಿಯನ್ನು ಮುಖ ಎಲ್ಲ ಹಿಡಿದು ದಾನವರು ಎಳಿತಾ ಇದ್ದಾರೆ, ಕಾಲೆಲ್ಲ ಹಿಡಿದು ದೇವತೆಗಳು ಎಳಿತಾ ಇದ್ದಾರೆ. ಕಾಲು ಹಿಡಿದು ದೇವತೆಗಳು ಅಂದರೆ ಬಾಲ ಹಿಡಿದು ದೇವತೆಗಳು ಎಳಿತಿದ್ದಾರೆ, ಮುಖ ಹಿಡಿದು ದಾನವರು ಎಳಿತಾ ಇದ್ದಾರೆ. ರಭಸ ಬಹಳ ಇದೆ. ವಾಸುಕಿಗೆ ಈಗಲೂ ಆಗಲೂ ದೇಹ ಬಿಡೋ ಹಾಗಾಯ್ತಂತೆ, ಪ್ರಾಣ ಬಿಡೋ ಹಾಗಾಯ್ತು. ಸಹಜ, ನಮ್ಮ ಬದುಕಿನಲ್ಲೂ ಹೀಗೆ ಎಳೆಯೋರು ಬಹಳ. ಕೆಲವರು ಕಾಲು ಹಿಡಿದು ಎಳಿತಾರೆ, ಕೆಲವರು ತಲೆ ಹಿಡಿದು ಎಳಿತಾರೆ. ಆವಾಗ ನಮಗೇನು ಅನಿಸ್ತದೆ ಅಂದರೆ, ಇನ್ನು ಭೂಮಿ ಮೇಲೆ ಇದ್ದಾದರೂ ಏನು ಮಾಡೋಣ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ಈ ಪರಿ ಎಳೆದ್ರೆ ಯಾರು ಬದುಕ್ತಾರೆ? ವಾಸುಕಿಗೂ ಆ ಸ್ಥಿತಿ ಬಂದಿತ್ತಂತೆ.
ಮಧ್ಯದಲ್ಲಿ ವಾಸುಕಿ ಏನಾದರೂ ಪ್ರಾಣ ಬಿಟ್ಟಿದ್ರೆ ಕಶ್ಯಪರ ಮಗನ ಕಳ್ಕೊಂಡೆ ಅಂತ ದುಃಖದಲ್ಲಿ ದೇವರಿಗೆ ಬೈಲಿಕ್ಕೆ ಶುರು ಮಾಡ್ತಿದ್ರು. ನನ್ನ ಮಗನ ಕಳ್ಕೊಂಡೆ, ನೀನು ಹೇಳ್ದಿ, ಕಳಿಸ್ಕೊಟ್ಟೆ, ನೋಡಿದ್ಯಾ, ನನ್ನ ಮಗು ಬಡವಾಯಿತು ಅಂತ, ಕೂಸು ಬಡವಾಯಿತು ಅನ್ನೋ ಹಾಗೆ ನನ್ನ ಮಗು ಏನಾಗಬೇಡ. ಭಗವಂತ ವಾಸುಕಿಯ ಮೇಲೆ ಕರುಣೆ, ಕಶ್ಯಪರ ಮೇಲೆ ವಿಶೇಷ ಕರುಣೆ. ವಾಸುಕಿ ಹೀಗಾಯ್ತಲ್ಲ ಅಂತ ದೊಡ್ಡ ಕೆಲಸ, ಒಳ್ಳೆಯ ಕೆಲಸ ಮಾಡುವಾಗ ಒಂದೇನಾದರೂ ಇಂಥ ಅನಾಹುತ ನಡೆದರೆ ಕೆಲಸ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಮಾಡಿದರೂ ಕೂಡ ಆ ಕಲೆ ಮಾತ್ರ ಹಾಗೆ ಉಳಿದ್ಬಿಡ್ತು. ಎಂಥ ದೊಡ್ಡ ಕೆಲಸ ಹೂಡಿದ್ರು ಮನೆ ಒಳಗೆ, ಹೀಗಾಗಬಾರ್ದಾಗಿತ್ತು ಅಂತಂತ. ಕ್ಷೀರ ಸಮುದ್ರ ಬಹಳ ದೊಡ್ಡ ಕಾರ್ಯ, ಲೋಕಕ್ಕೆಲ್ಲ ಸಂಪತ್ತು ಕೊಡುವಂಥ ಕಾರ್ಯ, ದೇವತೆಗಳಿಗೆ ಕ್ಷೇಮ ಕೊಡುವ ಕಾರ್ಯ, ದೇವತೆಗಳ ಮನೆ ಅಭಿವೃದ್ಧಿ ಮಾಡುವಂಥ ಕಾರ್ಯ ಅದು. ಅಷ್ಟು ದೊಡ್ಡ ಕೆಲಸದಲ್ಲಿ ವಾಸುಕಿಗೇನಾದರೂ ಅನಾಹುತ ಆದರೆ ಏನು ಮಾಡಬೇಕು? ಭಗವಂತ ಏನು ಮಾಡಿದ, ವಾಸುಕಿ ಸಾಯಬಾರ್ದು, ಅವನಿಗೆ ಮೃತ್ಯು ಬರಬಾರ್ದು ಅಂತ ವಾಸುಕಿ ಒಳಗೆ ಒಂದು ರೂಪದಿಂದ ಪ್ರವೇಶ ಮಾಡಿದ. ಇದು ದೇವರ ಕರುಣೆ. ಎಳಿರಿ ನೋಡೋಣ, ನಾನು ಪ್ರವೇಶ ಮಾಡಿದ ಮೇಲೂ ತಲೆ ಹಿಡಿದು ಎಳಿತೀರ, ಎಳಿರಿ ಅಂತಂದ. ನಾನು ಪ್ರವೇಶ ಮಾಡಿದ ಮೇಲೆ ಕಾಲು ಹಿಡಿದು ಎಳಿತೀರ, ಎಳಿರಿ ಅಂತಂದ. ನಿಮ್ಮ ಶಕ್ತಿ ಜಾಸ್ತಿನೋ ನನ್ನ ಶಕ್ತಿ ಜಾಸ್ತಿನೋ ಅಂತ ವಾಸುಕಿ ಪ್ರಾಣ ಬಿಡದೇ ಇರೋ ಹಾಗೆ ಅವನನ್ನು ಬದುಕಿಸಿಬಿಟ್ನಂತ. ವಾಸುಕಿನ ಬದುಕಿಸಿದ. ಇಷ್ಟಾಗೋ ಅಷ್ಟರಲ್ಲಿ ಆ ವಾಸುಕಿ ಹಾವಾದ್ದರಿಂದ ಮುಖದಲ್ಲೆಲ್ಲ ಯಾವಾಗಲೂ ವಿಷ ಕಾರ್ತಾ ಇರ್ತಾನೆ. ಈ ದಾನವರಿಗೆ ಕಶ್ಯಪರ ಮಕ್ಕಳೇ ಆದ್ದರಿಂದ ಅವರಿಗೇನು ಮನಸ್ಸಿನಲ್ಲಿ ಅಂದರೆ, ಹಗ್ಗ ಏನೋ ಹಾವು ಸುತ್ತಕೊಂಡಿದೆ, ಅದರ ಬಾಲ ಹಿಡಿಬೇಕಾ ಮುಖ ಹಿಡಿಬೇಕಾ ಅಂತ ಚರ್ಚೆ. ದಾನವರು ಹೇಳ್ತಾರೆ, ನಾವು ಬಾಲ ಎಲ್ಲ ಹಿಡಿಯಲ್ಲ ವಾಸುಕಿತು ಅಂದ್ರಂತ. ಯಾಕೆ ಹಿಡಿಯಲ್ಲ ಅಂತ ಕೇಳಿದ್ರು. ನಾವು ಕಶ್ಯಪರ ದಾಯಾದಿಗಳು, ವಯಂ ಕಶ್ಯಪ ದಾಯಾದಾಹ, ನಾವು ಕಶ್ಯಪರ ವಂಶದಲ್ಲಿ ಬಂದವರು, ಕಶ್ಯಪರ ಮಕ್ಕಳು. ಆ ವಾಸುಕಿನೂ ಕಶ್ಯಪರ ಮಗನೇ, ಹಾಗಾಗಿ ನಮಗೆ ದಾಯಾದಿ ಆಗಬೇಕು. ದಾಯಾದಿ ಆಗಬೇಕಾದ್ರಿಂದ ಅವನ ಕಾಲು ಹಿಡಿದ್ರೆ ನಮ್ಮದೇ ಆದಂಥ ಮರ್ಯಾದೆ ಕಡಿಮೆ ಆಗ್ತದೆ, ಕಾಲು ಹಿಡಿಯಲ್ಲ ಅಂದ್ರಂತ. ಇದು ಆ ಕಾಲದಿಂದಲೂ ಇತ್ತು ಅಂತ ಹೇಳಲಿಕ್ಕೆ ಹೇಳಿದೆ. ಈ ದಾಯಾದಿಗಳಲ್ಲಿ ನಿಮ್ಮ ಮನೆಗಳಲ್ಲಿ ನಾನೇನು ಹೊರತಲ್ಲ ನಿಮಗಿಂತ, ನೀವೇ ಏನು ಹೊರತಲ್ಲ ನಮಗಿಂತ. ಎಲ್ಲರ ಮನೆಯಲ್ಲಿ ದಾಯಾದಿಗಳಲ್ಲಿ ಒಂದಲ್ಲ ಒಂದು ರೀತಿ ಪ್ರತಿಷ್ಠೆಯನ್ನು ಕಾಪಾಡಿಕೊಳ್ತಿರ್ತಾರೆ. ಹಾಗಾಗಿ ವಾಸುಕಿ ಹೇಳ್ತಾನೆ, ವಾಸುಕಿ ಎಲ್ಲ ದಾನವರು ಹೇಳ್ತಾರೆ, ಇವನು ಕಶ್ಯಪರ ಮಗ, ನಾವು ಕಶ್ಯಪರ ಮಕ್ಕಳು, ನಾವೇನಾದರೂ ಅವನ ಪಾದ ಹಿಡಿದ್ವಿ ಅಂತಾದರೆ ನಾಳೆ ಅದನ್ನು ಫೋಟೋ ತೆಗೆದು ಎಲ್ಲ ಕಡೆ ವೈರಲ್ ಮಾಡ್ತಾರೆ. ಅದು ಇವತ್ತಿನ ಭಾಷೆ ಹೇಳಿದೆ ಅಷ್ಟೆ. ಎಲ್ಲರೂ ಅದನ್ನು ಹೇಳ್ತಾರೆ, ನೋಡಿದ್ರೆ ನನ್ನ ಕಾಲು ಹಿಡಿದಿದ್ರು ಇವರು ಅಂತ, ವಾಸುಕಿ ಕಾಲು ಹಿಡಿದಿದ್ರು, ವಾಸುಕಿ ಕಾಲು ಹಿಡಿದಿದ್ರು ಅಂತ ಎಲ್ಲರೂ ಹೇಳ್ತಾರೆ. ನನಗದು ಅವಮಾನ, ನಮಗೆ ಅವಮಾನ ಆಗ್ತದೆ, ನಾವು ಕಾಲಿಗೆ ಹಿಡಿಯಲ್ಲ ಅಂತಂದ್ರಂತ. ದೇವತೆಗಳೆಲ್ಲ ದೇವರ ಬಳಿಗೆ ಬಂದರು. ಅಜಿತ ನಾಮಕ ನಾರಾಯಣನ ಬಳಿಗೆ ಕೇಳ್ಕೊಂಡ್ರು, ಸ್ವಾಮಿ ಹೀಗೆ ಕಲಹ ತೆಗೆದಿದ್ದಾರೆ ಇವರು, ಈಗ ಬಾಲ ಹಿಡಿಬೇಕು ಯಾರು, ಮುಖ ಹಿಡಿಬೇಕು ಯಾರು ಅಂತ ಮತ್ತೆ ನ್ಯಾಯ ತೆಗೆದಿದ್ದಾರೆ, ಯಾವುದನ್ನು ಯಾವ್ದು ಹಿಡಿಯೋಣ? ಭಗವಂತ ಅಂದ, ನಿಮಗೆ ಅಮೃತ ಬೇಕಾ ಬಾಲ ಬೇಕಾ ಅಂತ ಕೇಳಿದ. ಬೇಕಾಗಿರೋದು ಅಮೃತ ಅಂದಾಗ ಈ ಬಾಲ ಮುಖದ ಚರ್ಚೆಗೆ ಜಾಸ್ತಿ ಇಳಿಬಾರ್ದು. ಹಾಗಾಗಿ ನೀವು ಮುಖ ಹಿಡಿಬೇಕು ಅಂತ ಅನಿಸಿದರೆ ಅವ್ರು ಬಾಲ ಹಿಡೀಲಿ, ಇಲ್ಲ ಅವರೇ ಮುಖ ಹಿಡಿತೇನೆ ಅಂದರೆ ನೀವು ಬಾಲನ ಹಿಡೀರಿ ಅಂತಂದು. ಆ ಬಾಲ ಹಿಡಿಯೋದನ್ನು ದೇವರು ಅವತ್ತೇ ಹೇಳಿಕೊಟ್ಟ ದೇವತೆಗಳಿಗೆ ಅಂತ ಆಯ್ತೋ ಇಲ್ಲೋ? ಅಂದರೆ ಬದುಕಿನಲ್ಲಿ ಮನುಷ್ಯನಿಗೆ ಮುಖ್ಯ ಕಾರ್ಯ ಯಾವುದು, ಅಮುಖ್ಯ ಯಾವುದು ಅನ್ನೋ ವಿವೇಕ ಮಾಡಿಕೊಳ್ಳೋದನ್ನು ಕಲಿಬೇಕಂತ. ಇಂಪಾರ್ಟೆಂಟ್ ಅಂತ ವ್ಯವಸ್ಥೆ ಇದೆ ಅಲ್ಲ, ಅದೇ ತಾನು ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡಬೇಕು, ಹೆಚ್ಚು ಬಹಳ ಮಹತ್ತರವಾದದ್ದು ಯಾವುದು? ನೋಡಿ, ಜೀವನದ ಪ್ರತಿ ಹಂತದ ಪಾಠವನ್ನು ಈ ಭಾಗವತದ ಚರಿತ್ರೆಯಿಂದ ತಿಳಿಬಹುದು. ನಮಗೆ ಬೇಕಾಗಿರೋದು ಅಮೃತ, ನಾವು ಮಾಡಲಿಕ್ಕೆ ಬಂದಿರೋ ಕೆಲಸ ಅದು ಸಿಗಬೇಕಾದ್ರೆ ಇಂಥ ಸಣ್ಣ ಸಣ್ಣ ಜಗಳಗಳಿಗೆ ತಲೆ ಹಾಕಬಾರ್ದು, ಕೆಡಿಸ್ಕೋಬಾರ್ದು. ಎಷ್ಟು ದೊಡ್ಡ ಪಾಠ! ಇವತ್ತು ಬಹಳ ಜನ ಕಾರ್ಯದಲ್ಲಿ ತೊಡಗಿರ್ತಾರೆ, ಫೇಲ್ ಯಾಕೆ ಆಗ್ತಾರೆ ಅಂದರೆ ಸಣ್ಣ ಸಣ್ಣ ವಿಷಯದಲ್ಲಿ ತಲೆ ಕೆಡಿಸ್ಕೊಳ್ತೀವಿ. ಜೀವನದಲ್ಲಿಯೂ ಅಷ್ಟೆ, ಬಹಳ ದೊಡ್ಡ ಅಧ್ಯಾತ್ಮದ ಸಾಧನೆ, ಧ್ಯಾನ, ಯೋಗ, ದೇವರನ್ನು ಕಾಣೋದು ಅದೆಲ್ಲ ಆಮೇಲೆ ಪ್ರಾಥಮಿಕ ಹಂತ. ದೊಡ್ಡ ಕೆಲಸದಲ್ಲಿ ಕೈ ಹಾಕಿದಾಗ
ಸಣ್ಣ ವಿಷಯಗಳು ಬಂದಾಗ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ಆ ಮಹತ್ತರವಾದ ಕೆಲಸದ ಕಡೆಗೆ ಗುರಿ ಇಡಬೇಕು. ಅದನ್ನು ಆ ಸಮಯದೊಳಗೆ ದೇವರೇ ಹೇಳಿಕೊಟ್ಟ, ದೇವತೆಗಳು ಆಗಲಿ ಅಂತ ಪೂರ್ಣಾಹುತಿ ಮಾಡಲಿ. ಭಗವಂತ ಅದನ್ನು ಹೇಳಿಕೊಟ್ಟ ಕೂಡಲೇ ಅವರು ದೇವತೆಗಳು ಬದಲಾದರು. ಸರಿ ಆಯ್ತು, ನಾವೆಲ್ಲ ಬಾಲ ಹಿಡಿತೇವೆ, ಅವರೇ ಮುಖ ಹಿಡ್ಕೊಳ್ಳಿ ಅಂತ. ಅದರಿಂದ ಸಮಸ್ಯೆ ಏನಾಯಿತು? ಮುಖ ಹಿಡ್ಕೊಂಡಂಥ ಆ ಅಸುರರಿಗೆಲ್ಲ ಬಾಯಿಯಿಂದ ವಿಷದ ಗಾಳಿ ಹೊರಗೆ ಬರ್ತಾ ಇದ್ದದ್ದಕ್ಕೆ ವಿಷದ ಗಾಳಿ ಎಲ್ಲ ಅವರನ್ನು ತಾಗಿಸ್ಲಿಕ್ಕೆ ಶುರುವಾಯಿತು. ಗಾಳಿ ವಿಷದ್ದು ತಗಲಿದ್ರೆ ಅಸುರರ ಸ್ಥಿತಿ ಏನಾಗಬೇಡ. ಹಠ ಮಾಡಿ ವ್ಯಾಜ್ಯ ತೆಗೆದು ಮುಖನೇ ಹಿಡಿತೇವೆ ಅಂತಂದವರು ಅವರೇನೆ. ತಮ್ಮ ಪ್ರತಿಷ್ಠೆಗೋಸ್ಕರ, ತಮ್ಮ ಮರ್ಯಾದೆ ಪ್ರಶ್ನೆ ಅಂತ ಪ್ರತಿಷ್ಠೆಗೋಸ್ಕರ ಮಾಡಿದ್ದು. ಮುಖನೇ ಹಿಡಿಲಿ ಬಿಟ್ಬಿಡಿ ಅಂತಂದ ದೇವರು. ಹಿಡಿದುಕೊಂಡದ್ದು ಪ್ರಭಾವ ಏನು? ಕೊನೆಗದರದು ವಿಷದ ಗಾಳಿ ತಾಗಿದ್ದಕ್ಕೆ ಅಸುರರಿಗೆಲ್ಲ ಅಶಕ್ತಿ ಉಂಟಾಯ್ತಂತೆ. ಆಗ ಭಗವಂತ ಯೋಚನೆ ಮಾಡಿದ, ಅಸುರರು ಅಂದ ಮೇಲೆ ಇಂದಲ್ಲ ನಾಳೆ ಅವರು ಹೋಗೋರೆ. ಆದರೆ ಯಾವುದೇ ಕಾರಣಕ್ಕೂ ಅಸುರರಿಗೆ ಇದೇ ಸಮಯದಲ್ಲೇನೆ ವಿಷದ ಗಾಳಿ ತಾಗಿ ಹೋಯಿತು ಅಂತ ಆಗಬಾರ್ದು ಪ್ರಾಣ. ಅವರೊಳಗೂ ಕೂಡ ನಾನೇ ಪ್ರವೇಶ ಮಾಡ್ತೀನಿ ಅಂತ ಭಾಗವತದಲ್ಲಿ ಹೇಳ್ತದೆ. ಅಸುರರಲ್ಲಿಯೂ ಒಂದು ರೂಪದಿಂದ ಪ್ರವೇಶ ಮಾಡಿದ್ದಂತೆ. ಲೋಕಕ್ಕೆ ಯಾರನ್ನ ಬಹಳ ಶತ್ರುಗಳು ಅಂತ ಪರಿಗಣಿಸ್ತಾರೋ ಸಮುದ್ರ ಮಥನದ ವಿಷಯದಲ್ಲಿ ಮಾತ್ರ ಭಗವಂತ ಅಸುರರಲ್ಲಿಯೂ ಪ್ರವೇಶ ಮಾಡಿದ ಅಂತ ಭಾಗವತ ಹೇಳ್ತದೆ. ಆಮೇಲೆ ದೇವತೆಗಳಿಗೂ ಅವರು ಆಯಾಸ ಬಹಳ ಆಯಿತು ಅಂತ ವಿಶ್ರಾಂತಿ ಪಡಿಬೇಕಾಗ್ತದೆ. ಅವರಿಗೂ ಆಯಾಸ ಆಗಬಾರ್ದು ಅಂತ ಅವರಲ್ಲಿಯೂ ಒಂದು ರೂಪದಿಂದ ಪ್ರವೇಶ ಮಾಡಿದೆ. ಭಾಗವತದ ಮಾತು, ಉಪರ್ಯಧಶ್ಚಾತ್ಮನಿ ನೇತ್ರ ಗೋತ್ರಯೋ ಪರೇಣಸ್ತೆ ಪ್ರಾವಿಶತಾ ಸಮೇಧಿತಾ ಮಮಂಥುರಬ್ಧಿಂ ತರಸಾಮದೋತ್ಕಟಾ ಸುರಾಸುರಾ ಕ್ಷೋಭಿತನಕ್ರಚಕ್ರಂ. ಇದು ಭಾಗವತದಲ್ಲಿ ಬರುವ ಮಾತು. ಉಪರಿ ಆ ಬೆಟ್ಟದ ಮೇಲ್ಭಾಗ, ಅಧಃ ಬೆಟ್ಟದ ಕೆಳಭಾಗ. ಬೆಟ್ಟದ ಮೇಲ್ಭಾಗದಲ್ಲಿ ಅಜಿತ ನಾಮಕ, ಬೆಟ್ಟದ ಕೆಳಭಾಗದಲ್ಲಿ ಬೆಟ್ಟದ ಭಾರ ಹೊರಲಿಕ್ಕೆ ಅಂತ ಕೂರ್ಮನಾದ. ಬೆಟ್ಟದ ಒಳಗೆ, ಬೆಟ್ಟದೊಳಗಿರುವ ಬಂಗಾರದ ಯಾವ ಒಂದು ತುಣುಕು ಕೆಳಗೆ ಬೀಳಬಾರ್ದು ಅಂತ ಶಿಥಿಲ ಆಗದೆ ಇರೋ ಹಾಗೆ ಬೆಟ್ಟದ ಒಳಗೊಂದು ರೂಪದಿಂದ ಸೇರಿದ್ದ. ಹಾಗಾದರೆ ಬೆಟ್ಟದ ಒಳಗೊಂದು ರೂಪ, ವಾಸುಕಿ ಏನಾಗಬಾರ್ದು ಸಾಯಬಾರ್ದು ಅಂತ ವಾಸುಕಿಯಲ್ಲಿ ಒಂದು ರೂಪ, ಅಸುರರಿಗೆ ಬಹಳ ಆಯಾಸ ಆಯ್ತಲ್ಲ ಮತ್ತು ಅವರಿಗೆ ಶಕ್ತಿ ಇರಬೇಕು ಅಂತ ಅವರೊಳಗೊಂದು ರೂಪ, ದೇವತೆಗಳಿಗೂ ಆಯಾಸ ಆಗ್ತದಲ್ಲ ಬೇಡ ಅಂಥೇಳಿ ಅವರೊಳಗೊಂದು ರೂಪ. ಎಣಿಸಿದ್ವಿ ಎಷ್ಟು ರೂಪ ಆಯಿತು ಅಂತ. ಇಷ್ಟು ರೂಪನಾಗಿ ಭಗವಂತ ಒಳಗೆ ಪ್ರವೇಶ ಮಾಡಿದ. ಬರೀ ಬೆಟ್ಟದ ಮೇಲೆ, ಬೆಟ್ಟದ ಕೆಳಗೆ, ಬೆಟ್ಟದ ಒಳಗೆ 3 ರೂಪ, ವಾಸುಕಿ ಒಳಗೆ 4, ಅಸುರರೊಳಗೆಲ್ಲ ಸೇರಿ 1, ಹಾಗಾದರೆ 5, ದೇವತೆಗಳೊಳಗೆ 6. ಕ್ಷೀರ ಸಮುದ್ರ ಮಥನ ಮಾಡುವಾಗ ಭಗವಂತ 6 ರೂಪ ತಗೊಂಡಿದ್ದಾನಂತ. ಆ ಮನ್ವಂತರ 6ನೇದ್ದೇ ಅದು. ಸಮುದ್ರ ಮಥನ ನಡೆದದ್ದು ಮನ್ವಂತರ ಯಾವುದು? 6ನೇ ಮನ್ವಂತರ. ಅದಕ್ಕೆ ಚಾಕ್ಷುಷ ಅಂತ ಭಾಗವತ ಹೇಳ್ತದೆ. ಈಗ ನಡೀತಾ ಇರೋ ಮನ್ವಂತರ ವೈವಸ್ವತ, ಇದು 7ನೇ ಮನ್ವಂತರ. ಇದರ ಹಿಂದಿನ 6ನೇ ಮನ್ವಂತರ ಚಾಕ್ಷುಷ. ಚಾಕ್ಷುಷ ಮನ್ವಂತರದಲ್ಲಿ ಭಗವಂತ ಸಮುದ್ರ ಮಥನ ಮಾಡಿಸಿದ. ಆಮೇಲೆ ಮಥನ ಮುಂದುವರಿತಾ ಇದೆ. ಇಷ್ಟಾದಾಗ ಮುಂದುವರಿತಾ ಇರುವಾಗ ಒಳಗಡೆ ಬಳ್ಳಿಗಳೆಲ್ಲ ಹಾಕಿದ್ರಲ್ಲ, ಕೆಲವು ಔಷಧಿಗಳ ಬಳ್ಳಿಗಳು. ಆ ಬಳ್ಳಿಗಳ ಪ್ರಭಾವ ಏನು? ಈ ಥರದ್ದೆಲ್ಲ ಬಳ್ಳಿ ಹಾಕಿ ಮಥನ ಮಾಡುವಾಗ ಮೊದಲು ಅಮೃತ ಬರಲ್ಲ, ಹಾಲಾಹಲ ವಿಷ ಬರ್ತದೆ. ಯಾವಾಗಲೂ ಅಷ್ಟೆ, ಯಾವುದನ್ನೇ ನೀವು ಏನಾದರೂ ಮಥನ ಮಾಡಲಿಕ್ಕೆ ಹೊರಟ್ರೆ, ಇತ್ತೀಚೆಗೆಲ್ಲ ಮಥನದ ಅಭ್ಯಾಸ ಸ್ವಲ್ಪ ಕಡಿಮೆ ಆಗಿದೆ. ಮಥನ ಮಾಡಲಿಕ್ಕೆ ಹೊರಟಾಗ ಪ್ರಾರಂಭದಲ್ಲಿ ಬರೋದು ಬೇಡವಾದ ತ್ಯಾಜ್ಯ. ಇಲ್ಲಿ ಹಾಲಾಹಲ ವಿಷ ಬಂದ್ಬಿಡ್ತು. ಆ ಹಾಲಾಹಲ ವಿಷ ಬಂದಾಗ ಅದನ್ನು ಕುಡಿಯೋರು ಯಾರು? ವಾಯುದೇವರು ಪಾನ ಮಾಡಿದರು, ಶಿವನೂ ಪಾನ ಮಾಡಿದ, ರುದ್ರದೇವರು ಪಾನ ಮಾಡಿದರು. ಆದರೆ ವಾಯುದೇವರು ಪೂರ್ಣ ಪಾನ ಮಾಡಿ ಸ್ವಲ್ಪ ಶಿವನಿಗೆ ಕೊಟ್ಟರು ಅಂತ ಹೇಳ್ತದೆ. ಇದು ನಮಗೆ ಕೊಡುವ ಮತ್ತೊಂದು ಸಂದೇಶ. ಬದುಕಿನೊಳಗೆ ಮನುಷ್ಯ ಬಹಳ ಎತ್ತರಕ್ಕೆ ಹೋಗಬೇಕು ಅಂತ ಹೊರಟಾಗ, ಅಮೃತ ಸ್ಥಾನ ಪಡಿಬೇಕು ಅಂತ ಹೊರಟಾಗ ಪ್ರಾರಂಭದಲ್ಲಿ ಅವನಿಗೆ ವಿಷದಂತೆ ವಿಘ್ನ ಬರಲಿಕ್ಕೆ ಶುರು ಆಗ್ತದಂತೆ.
ನೋಡಿ, ಕ್ಷೀರ ಸಮುದ್ರ ಮಥನ ಮಾಡ್ತಾ ಇದ್ದವರು ದೇವತೆಗಳೇ ಆದರೂ ಅವರಿಗೂ ವಿಘ್ನ ತಪ್ಪಲಿಲ್ಲ ಅಂತದೆ ಭಾಗವತ. ಅಲ್ಲ, ದೇವತೆಗಳಿಗೆ ಯಾಕೆ ವಿಘ್ನ ಬಂತು ಅಂತ ಕೇಳ್ತೇವಲ್ಲ. ಆ ಬೆಟ್ಟಕ್ಕೆ ಬೆಟ್ಟನೇ ಕೆಳಗೆ ಮುಳುಗಲಿಕ್ಕಾಗಿತ್ತು. ಅಜಿತ ಕೂರ್ಮನಾಗಿ ಬಂದು ಬೆಟ್ಟದ ಭಾರ ಹೊತ್ತ, ಆಮೇಲೆ ವಿಷ ಬಂತು. ಹೀಗೆಲ್ಲ ವಿಘ್ನ ಯಾಕೆ ಬಂತು? ವಿಘ್ನ ಬರಲಿಕ್ಕೆ ಕಾರಣ ಎರಡಿದೆ. ಎರಡನ್ನೂ ಅನುಸಂಧಾನ ಮಾಡಿಸ್ತಾರೆ ಮಹಾನುಭಾವರು. ಮೊದಲನೇ ಕಾರಣ ಏನು? ಭಗವಂತ ಈ ಕೆಲಸ ನೀವು ಮಾಡ್ತಾ ಇರೋದು ಬಹಳ ಒಳ್ಳೆಯದು ಅಂತ ತಿಳಿಸ್ಲಿಕ್ಕೆ ವಿಘ್ನ ಕೊಡ್ತಾನಂತೆ. ಶ್ರೇಯಾಂಸಿ ಬಹುವಿಘ್ನಾನಿ ಅಂತ ಹಿರಿಯರು ಹೇಳುವ ಮಾತು. ಈ ಕೆಲಸ ನೀವು ಮಾಡ್ತಾ ಇರೋದು ಒಳ್ಳೆಯದು, ಇದು ಶ್ರೇಯಸ್ಕರ, ಹಾಗಾಗಿ ಇದನ್ನು ಕೈ ಬಿಡಬೇಡ್ರಿ. ನಡುವೆ ಬರುತ್ತಿಪ್ಪ ವಿಘ್ನಗಳ ಅಂತ ದಾಸರು ವಿಘ್ನೇಶ್ವರನ ಪ್ರಾರ್ಥನೆ ಮಾಡುವಾಗ ಈ ಮಾತನ್ನು ಆಡಿದ್ದಾರೆ. ನಾವು ಸಾಧನದ ದಾರಿ ಹಿಡ್ಕೊಂಡು ಹೊರಟಿರ್ತೇವೆ, ನಡುವೆ ವಿಘ್ನಗಳು ಬರಲಿಕ್ಕೆ ಶುರು ಆಗ್ತವೆ. ಅದರ ಕಾರಣ ನಾವು ಮಾಡ್ತಿರೋ ಕೆಲಸ ಸರಿ ಇದೆ ಅಂತ ಮತ್ತಷ್ಟು ದೃಢ ಮಾಡಿಸ್ಲಿಕ್ಕೂ ಮಾಡ್ತಾನಂತೆ. ಎರಡನೇ ಅಂಶ, ಮೊದಲನೇದ್ದೇನೋ ಹೇಳಿದೆ. ಎರಡನೇದ್ದು ಯಾಕೆ ವಿಘ್ನ? ಕೆಲವರು ಪ್ರಶ್ನೆ ಕೇಳಿದ್ದು ಇದೆ, ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೊರಟಾಗ ದೇವರು ಯಾಕೆ ವಿಘ್ನ ಮಾಡ್ತಾನೆ? ಅದಕ್ಕೆ ವಿವರಣೆ ಕೊಡ್ತಾರೆ ಭಗವತ್ಪಾದರು. ದೇವತೆಗಳಿಗೆ ಕೀರ್ತಿ ಬರಲಿ ಅಂತ ಹಾಗೆ ಮಾಡ್ತಾನಂತೆ. ಭಗವಂತ ತನ್ನ ಭಕ್ತರಿಗೆ ಕೀರ್ತಿ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಮಾಡುವ ಕಾರ್ಯಗಳಲ್ಲಿ ಆಗಾಗ ವಿಘ್ನ ಕೊಡುವ ಸಂದರ್ಭಗಳಿದೆ. ಕಾರ್ಯ ನಿಲ್ಲಿಸಲಿ ಅಂತ ಆ ವಿಘ್ನ ಅಲ್ಲ, ಕೀರ್ತಿ ಬರಲಿ ಅಂತ ವಿಘ್ನ ಕೊಡ್ತಾನೆ ಅಂತ ವಿಷಯ ಎರಡನೇ ಅಂಶ. ಇನ್ನು ಆಧ್ಯಾತ್ಮಿಕವಾಗಿ ಕೆಲಸಗಳನ್ನು ಮಾಡುವಾಗ ವಿಘ್ನ ಬರೋದ್ರದ್ದು ಅಭಿಪ್ರಾಯ ಏನು? ಆ ಭಗವಂತ ನಮ್ಮೊಳಗಿರುವಂತಹ ಶ್ರದ್ಧಾ ಭಕ್ತಿಗಳ ಪರೀಕ್ಷೆ ಮಾಡಿ ನಮಗೆ ವರ ಕೊಡಬೇಕು ಅಂತ ಸಂಕಲ್ಪ ಮಾಡಿರ್ತಾನಂತೆ. ಪರೀಕ್ಷೆ ಭಗವಂತ ಯಾವತ್ತೂ ಪರೀಕ್ಷೆ ಮಾಡದೆ ಅನುಗ್ರಹಿಸಲ್ಲ ಅಂತ ಕೆಲವು ಕಡೆ ಹೇಳ್ತಾರೆ. ಕರುಣಾ ಸಮುದ್ರನಾದ ಕರುಣಾವಾರಿಧಿಯಾದಂಥ ಶ್ರೀಹರಿಯೂ ಕೂಡ ದೇವತೆಗಳೊಳಗೆ ಮುಂದೆ ಬೇಕಾದ ಅಮೃತದ ಬಗ್ಗೆ ಮಾಡಲಿಕ್ಕೆ ಹೇಳಿದ ನನ್ನ ಬಗ್ಗೆ, ಕ್ಷೀರ ಸಮುದ್ರ ಮಥನ ಮಾಡಲಿಕ್ಕೆ ಹೇಳಿದ ನನ್ನ ಬಗ್ಗೆ ಎಷ್ಟು ಶ್ರದ್ಧೆ ಇದೆ ಅಂತ. ಆ ಶ್ರದ್ಧೆಯ ಪರೀಕ್ಷೆ ಯಾವಾಗ ಆಗ್ತದೆ, ಹೇಗಾಗ್ತದೆ? ರೋಗಗಳನ್ನು ಕೊಡ್ತಾನೆ, ರುಜಿನಗಳನ್ನು ಕೊಡ್ತಾನೆ, ಕೌಟುಂಬಿಕ ಕಲಹಗಳನ್ನು ಮಾಡಿಸ್ತಾನೆ, ಆಫೀಸ್ನಲ್ಲಿ ಏನೋ ಒಂದು ವ್ಯವಸ್ಥೆಯಲ್ಲಿ ಏರ್ಪೇರು ಮಾಡ್ತಾನೆ, ಸಮಾಜದಲ್ಲಿ ಯಾರ್ದೋ ಬಾಯಲ್ಲಿ ಏನೋ ಅನ್ನಿಸ್ತಾನೆ, ಇವೆಲ್ಲ ಮುಂದೆ ಇಡ್ತಾನೆ. ಈಗಲೂ ನನ್ನಲ್ಲಿ ಶ್ರದ್ಧೆ ಮಾಡ್ತಾನ ಅಂತ ಪರೀಕ್ಷೆ ಮಾಡ್ತಾನೆ. ಕೆಲವರು ಆಗಲೂ ಶ್ರದ್ಧೆಯಿಂದ ಇರ್ತಾರೆ. ಇವೆಲ್ಲ ಪರೀಕ್ಷೆ. ಇವುಗಳ ಮಧ್ಯದಲ್ಲಿಯೂ ಕೂಡ ಆ ಪಡಿಬೇಕಾದಂಥ ಅಮೃತ ಪಡೆಯೋದರಲ್ಲಿ ಶ್ರದ್ಧೆ ಕಡಿಮೆ ಆಗಲಿಲ್ಲ. ಮಾಡಬೇಕಾದಂತಹ ಸಮುದ್ರ ಮಥನದ ಕಾರ್ಯದಲ್ಲಿ ಅಹಂಭಾವವೋ ಅತಿಯಾದ ಅಶ್ರದ್ಧೆಯೋ ಮೂಡಲಿಲ್ಲ. ಮಾಡಲಿಕ್ಕೆ ಹೇಳಿದ ಭಗವಂತನ ಬಗ್ಗೆ ಭಕ್ತಿ ಕಡಿಮೆ ಆಗಲಿಲ್ಲ. ಹಾಗಾಗಿ ಅಮೃತದಂಥ ಫಲ ಪಡಿಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ಎಷ್ಟು ಪರೀಕ್ಷೆ ಆಗಿರಬೇಡ. ಯೋಚಿಸಿದರೆ ಗಂಭೀರ ಅನ್ನಿಸ್ತದೆ. ಅದಕ್ಕೆ ಹಾಲಾಹಲ ವಿಷಯ ಕಳಿಸಿಕೊಟ್ಟ. ದೇವತೆಗಳನ್ನೆಲ್ಲ ನೋಡಿದ, ಶ್ರದ್ಧೆ ಕಡಿಮೆ ಆಯಿತಾ? ಮಾಡಬೇಕು ಅಂದಾಗ ಅಯ್ಯೋ ಯಾಕಾದರೂ ಮಾಡಲಿಕ್ಕೆ ಹೊರಟುವಪ್ಪ, ಬೇಕೇ ಆಗಿಲ್ಲ ಈ ಅಮೃತ ನಮಗೆ, ಇಂಥ ಹಲಾಹಲ ವಿಷ ಬಂದುಬಿಡ್ತಲ್ಲ ಅಂತ ಶ್ರದ್ಧೆ ಕಡಿಮೆ ಆಯಿತಾ? ದೇವರನ್ನೇನಾದರೂ ಇಂಥ ಹಲಾಹಲ ವಿಷ ಬರೋದಾಗಿದ್ದರೆ ಮಥನ ಮಾಡಲಿಕ್ಕೆ ಹೇಳದೇ ಆದರೂ ಯಾಕೆ ಅಂತ ಏನಾದರೂ ಬೈಲಿಕ್ಕೆ ಹೋದ್ರ? ಒಂದು ಮಾತು ಅನ್ನಲಿಲ್ಲ ದೇವತೆಗಳು, ಒಂದು ಮಾತಾಡಲಿಲ್ಲ. ಬರೀ ಬಾಯಲ್ಲಿ ಮಾತಾಡಲಿಲ್ಲ ಅಲ್ಲ, ಮನಸ್ಸಿನಲ್ಲಿಯೂ ಯೋಚನೆ ಮಾಡಲಿಲ್ಲಂತೆ ದೇವರ ಬಗ್ಗೆ. ಹಾಲಾಹಲ ವಿಷ ಬಂತ, ಬರಲಿ ಬಿಡು ಅಂತಂದ್ರಂತ. ಬರಲಿ ಬಿಡು, ಹಾಲಾಹಲ ವಿಷ ಬಂದದ್ದಲ್ಲ ಬರೀ. ಆಮೇಲೆ ಒಂದು ಸಲ ಮದ್ಯನೂ ಬಂತಂತ. ಅಲ್ಲೇ ಮದ್ಯ ಅಂದರೆ ಸುರ, ಹೆಂಡ ಬಂತು. ಆಗಲೂ ಭಗವಂತ ಯೋಚನೆ ಮಾಡಿದ, ಇವರಿಗೆಲ್ಲ ಈಗೇನಾದರೂ ಅಶ್ರದ್ಧೆ ಮೂಡ್ತಾ? ಅದೂ ಮೂಡಲಿಲ್ಲ. ಇಷ್ಟು 2 ಬಾರಿ ಪರೀಕ್ಷೆ ಮಾಡಿದಾಗಲೂ ದೇವತೆಗಳಲ್ಲಿ ಅಶ್ರದ್ಧೆ ಮೂಡ್ತಿಲ್ಲ. ತನ್ನ ಬಗ್ಗೆ ಭಕ್ತಿ ಕಡಿಮೆ ಆಗ್ತಾ ಇಲ್ಲ. ಮತ್ತು ಅದೇ ಉತ್ಸಾಹದಲ್ಲಿ ಬಂದು ಮತ್ತು ಅದೇ ಥರದ ಕಾರ್ಯದೊಳಗೆ ತೊಡಗ್ತಿದ್ದಾರೆ ಅಂದರೆ ಇನ್ನು ಅಮೃತ ಕೊಡಲೇಬೇಕಾಗ್ತದೆ ಇವರಿಗೆ ಅನ್ನಂತ. ಇಷ್ಟೇ ಅಲ್ಲ, ಮಧ್ಯದಲ್ಲಿ ಸಂಪತ್ತು ಕೊಡಲಿಕ್ಕೆ ಶುರು ಮಾಡ್ತಂತೆ ಕ್ಷೀರ ಸಮುದ್ರ. ದಿನಾ ಮನೆಯಲ್ಲಿ ಕ್ಷೀರ ಸಮುದ್ರವನ್ನು ಸ್ಮರಣೆ ಮಾಡಿದರೆ
ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿ ಆಗ್ತದೆ ಅಂತ ಪದ್ಮಪುರಾಣ ಹೇಳ್ತದೆ. ಅದಕ್ಕೆ ರಾಜರು ಲಕ್ಷ್ಮೀ ಶೋಭಾನದಲ್ಲಿ ಯಾವ್ಯಾವ ಸಂಪತ್ತನ್ನು ಸಮುದ್ರ ರಾಜ ಕೊಟ್ಟ ಅಂತ ಪದ್ಮಪುರಾಣವನ್ನು ಕನ್ನಡೀಕರಿಸಿ ಅನುಸಂಧಾನ ಮಾಡಿಸ್ತಾ ಬಂದರು. ಅಂದರೆ ಆ ಸಮುದ್ರ ಮಥನ ಮಾಡುವಾಗ ಬಂದದ್ದು ಎಲ್ಲವೂ ಸಂಪತ್ತೇ ಅಂತ. ಕೆಲವರಿಗೇನು ಅನ್ನಿಸ್ತದೆ, ವಿಷ ಸಂಪತ್ತಲ್ಲ ಅಂದ್ಕೊಂಡಿದ್ದೇವಲ್ಲ, ನಿಮಗೆ ಹಾಗೆ ಅನಿಸಿದೆ ಅಷ್ಟೇ. ಪದ್ಮಪುರಾಣದ ದೃಷ್ಟಿಯಲ್ಲಿ ವಿಷವೂ ಸಂಪತ್ತಂತ. ಅದಕ್ಕೆ ಶಿವನಿಗೆ ಬರೀ ವಿಷಕಂಠ ಅಷ್ಟೇ ಅಲ್ಲ, ಶ್ರೀಕಂಠ ಅಂತ ಹೆಸರಂತೆ. ಶ್ರೀ ಅಂದರೆ ಸಂಪತ್ತು. ನಿಮಗನ್ನಿಸ್ತದೆ ವಿಷ ಸಂಪತ್ತು ಹೇಗಾಗ್ಲಿಕ್ಕೆ ಸಾಧ್ಯ ಅಂತ. ಸಮುದ್ರ ಕೊಟ್ಟದ್ದು ಎಲ್ಲವೂ ಸಂಪತ್ತಂತೆ. ಆದರೆ ನಿಮಗದು ಹೇಗೆ ಸಂಪತ್ತಾಗ್ತದೆ ಅನ್ನೋದು ಬೇರೆ ಅಷ್ಟೆ. ನೋಡಿ, ಸಂಪತ್ತಿನ ಪ್ರಭೇದಗಳು ಬಹಳ, ಅದರ ಬಗ್ಗೆ ಬಹಳ ವಿಸ್ತಾರವಾಗಿದೆ. ಯಾವುದನ್ನು ಸಂಪತ್ತು ಅಂತ ಹಿಂದಿನ ಕಾಲದಲ್ಲೆಲ್ಲ ಹಣ ಇರಲಿಲ್ಲ, ಕರೆನ್ಸಿ ಇರಲಿಲ್ಲ, ಆಕಳುಗಳಿತ್ತು. ಹಾಗಾಗಿ ಆಕಳುಗಳನ್ನೇ ಸಂಪತ್ತು ಅಂತ ಕರೀತಾ ಇತ್ತು. ಧನಂ ಧಾನ್ಯಂ ಬಹುಪುತ್ರ ಲಾಭಂ ಶತಸಂವತ್ಸರಂ ದೀರ್ಘಮಾಯು, ಇದೆಲ್ಲ ಸಂಪತ್ತನ್ನು ಹೇಳುವ ಮಾತು. ಧನ ಅದು ಒಂದು ಸಂಪತ್ತು, ಧಾನ್ಯ ಸಂಪತ್ತು, ಬಹುಪುತ್ರ ಸಂಪತ್ತು, ಇವೆಲ್ಲ ಹೇಗೆ ಸಂಪತ್ತೋ ಅದರದ್ದೇ ಅರ್ಹತೆ ಇರೋರಿಗೆ ಅವೆಲ್ಲ ಸಂಪತ್ತಾಗ್ತವೆ. ಹಾಗಾಗಿ ವಿಷವೂ ಸಂಪತ್ತು ಅಂತ ಹೇಳಿದ್ದಾರೆ. ಮದ್ಯ ನಿಮಗೆಲ್ಲ ಸ್ವಲ್ಪ ಮೂಗು ಮುರಿಯೋ ಹಾಗಾಗ್ತದೆ. ಅಯ್ಯೋ, ಮದ್ಯ ಯಾಕೆ ಬೇಕಾಗಿತ್ತೋ ಏನೋ, ಚೇಚೆ ಅದನ್ನು ಕೊಡಲೇಬಾರ್ದಾಗಿತ್ತು, ತಯಾರಿಸಬಾರ್ದಾಗಿತ್ತು, ಹೀಗೆಲ್ಲ ಮಾತಾಡಿದರೆ ಭಗವಂತನ ಕರ್ತೃತ್ವವನ್ನು ವಿರೋಧಿಸಿದಾಗ ಆಗ್ತದೆ. ದೇವರ ಕರ್ತೃತ್ವದ ಬಗ್ಗೆ ಯಾವತ್ತೂ ವಿರೋಧ ವ್ಯಕ್ತಪಡಿಸಬಾರ್ದು. ನಾವು ಅಂದ್ಕೊಳ್ತೇವಷ್ಟೇ, ನಮ್ಮ ಬುದ್ಧಿ ಬಹಳ ಕಡಿಮೆ. ಅಯ್ಯೋ, ಹಾಗಾಗಬಾರ್ದಾಗಿತ್ತು, ಹೀಗಾಗಬಾರ್ದಾಗಿತ್ತು. ಆದರೆ ಭಗವಂತನ ಕರ್ತೃತ್ವ ಅನಂತ ಜೀವರಾಶಿಗಳ ಮೇಲಿರ್ತದೆ. ಅದನ್ನು ಯಾವ ರೀತಿಯಿಂದಲೂ ವಿರೋಧಿಸಲಿಕ್ಕೆ ನಮಗೆ ಅವಕಾಶ ಇಲ್ಲ. ಹಾಗಾಗಿ ಮದ್ಯವೂ ಸಂಪತ್ತೇ. ಯಾಕೆ ಅಂದರೆ ಅದನ್ನೇ ಪಾನ ಮಾಡಿ ಮಾಡಿ ಅದಕ್ಕೆ ಬೇಕಾದ ರೀತಿಯಲ್ಲಿ ಒಂದು ಲೋಕಕ್ಕೆ ಹೋಗೋರು ಇದ್ದಾರೆ, ಅವರಿಗೆ ಅದು ಸಂಪತ್ತಾಗ್ತದಂತೆ. ನೀವು ಬಿಡ್ರಿ ಬೇಡ ಅಂತ ಯಾರಂತಾರೆ? ಅದನ್ನೇ ಪಾನ ಮಾಡೋರು ಇದ್ದಾರೆ, ಅದರಿಂದ ವಿಪರೀತವಾದ ತಿಳುವಳಿಕೆ ಬರೋದಿದೆ. ಬಹಳ ದೊಡ್ಡ ದೊಡ್ಡವರನ್ನು ವಿರೋಧಿಸಬೇಕಾಗಿದೆ. ವಿರೋಧಿಸಿದ್ರಿಂದ ಅವರಿಗೆ ಪಾಪಗಳು ಬರಬೇಕಿದೆ, ಅವರವರ ಸಾಧನೆ ಆಗಬೇಕಾಗಿದೆ ಅಲ್ಲಪ್ಪ. ಹಾಗಾಗಿ ಅದೂ ಸಂಪತ್ತೇ. ಯೋಚನೆ ಮಾಡಿದರೆ ಬಹಳ ಗಂಭೀರ ಇದೆ. ಭಗವಂತ ಸೃಷ್ಟಿಕರ್ತ, ಸಂಹಾರಕರ್ತನೂ ಅವನೇ ಅಲ್ವೇ? ಅವನೇ ಸ್ಥಿತಿಕರ್ತ. ಅವನ ಕರ್ತೃತ್ವವನ್ನು ಅವನೇ ಬ್ಯಾಲೆನ್ಸ್ ಮಾಡ್ತಾನೆ, ಅವನೇ ವ್ಯವಸ್ಥೆ ಮಾಡ್ತಾನೆ. ನೀವು ಅದನ್ನು ವಿರೋಧಿಸೋರಲ್ಲ, ವಿರೋಧಿಸಲೂಬಾರ್ದು. ಹಾಗಾಗಿ ಮದ್ಯ ಸಂಪತ್ತು. ಉಚ್ಚೈಶ್ರವಸ್ ಅಂತ ಒಂದು ಕುದುರೆ ಬಂತು, ಅದು ಸಂಪತ್ತು. ಅಲ್ಲಿಂದ ಬಂದದ್ದೇ ಐರಾವತ ಅನ್ನೋ ಕುಲದ, ಐರಾವತ ಅಂತ ಒಂದು ದೊಡ್ಡ ಕುಲ, ಅದೊಂದು ಕುಲ ಅಂದರೆ ವಂಶ. ಆ ವಂಶದಲ್ಲಿ ಬಂದ ಎಷ್ಟೋ ಆನೆಗಳಿದ್ದಾವೆ. ಒಂದು ಆನೆ ಇಲ್ಲಿಂದ ಬಂತಂತೆ. ಕೌಸ್ತುಭ ಅಂತ ಒಂದು ಮಣಿ, ಅದನ್ನು ಬ್ರಹ್ಮದೇವರೇ ಅಭಿಮಾನಿ. ಬ್ರಹ್ಮದೇವರು ತಗೊಂಡು ವಿಷ್ಣುವಿನ ಕೊರಳಿಗೆ ಕಟ್ಟಿದ್ರಂತೆ. ಸ್ವಾಮಿ, ನಿನಗೆ ಭಾಳ ಚೆನ್ನಾಗಿ ಕಾಣಿಸ್ತದೆ, ದೇವತೆಗಳ ಕೈಯಲ್ಲೆಲ್ಲ ಅಮೃತ ಮಥನ ಮಾಡಿಸ್ತಾ ಇದ್ದಿ, ನಿನಗೊಂದು ಉಡುಗೊರೆ ಇರಲಿ ಅಂತ ಕುತ್ತಿಗೆಗೆ ತಂದು ಕಟ್ಟಿದ್ರಂತೆ. 12 ಸೂರ್ಯರು ಏಕಕಾಲದಲ್ಲಿ ಬೆಳಗೋದು ಪ್ರಳಯ ಕಾಲದಲ್ಲಿ. ಏಕಕಾಲದಲ್ಲಿ 12 ಸೂರ್ಯರು ಬೆಳಗುತ್ತಾರೆ. ಭಗವಂತನ ಕುತ್ತಿಗೆಯಲ್ಲಿರುವ ಕೌಸ್ತುಭ ಮಣಿ 12 ಸೂರ್ಯರಷ್ಟು ಪ್ರಭೆ ಇದೆ. ಹಾಗಾಗಿ ಭಗವಂತ ಹೇಗಿದ್ದಾನೆ ಅಂತ ಹೃದಯದಲ್ಲಿ ಧ್ಯಾನ ಮಾಡುವಾಗ ಪ್ರತ್ಯೇಕ ಬೆಳಕು ಹಾಕ್ಕೊಳ್ಬೇಡ್ರಿ, ಅವನ ಹೃದಯದಲ್ಲಿ ಕಾಣ್ತಿರುವ ಕೌಸ್ತುಭ ಮಣಿನೇ ಸಾಕು ಅಂತಂತಾರೆ ಜ್ಞಾನಿಗಳು. ಅಷ್ಟು ಬೆಳಗುತ್ತದಂತೆ. ಅಂಥ ಸಂಪತ್ತನ್ನು ಭಗವಂತ ಕೊಟ್ಟ ಕ್ಷೀರ ಸಮುದ್ರದ ಮೂಲಕ. ಹೀಗೆ ಅಪ್ಸರಾಸ್ತ್ರೀಯರು ದೇವಲೋಕದ ಸಂಪತ್ತು. ದೇವಲೋಕದಲ್ಲಿ ಬೇಕಾದ ಆಯುಧಗಳು ಅವೆಲ್ಲ ಕ್ಷೀರ ಸಮುದ್ರದಿಂದ ಬಂತು. ಇಷ್ಟೆಲ್ಲ ಸಂಪತ್ತು ಬಂದಾಗ ಆ ದೇವದಾನವರು ಇದು ನನಗೆ ಅಂತ ಆರಿಸ್ಕೊಂಡ್ರಂತೆ. ಇದು ನನಗೆ ಬೇಕು ಅಂತ ಆರಿಸ್ಕೊಂಡ್ರು. ಆಶ್ಚರ್ಯ ಅಂದರೆ ಭಗವಂತ ಅಂದ, ಇಷ್ಟು ಸಂಪತ್ತು ಕೊಟ್ಟಾಯ್ತಲ್ಲ, ಸಾಕಿನ್ನು ಅಮೃತ ಬೇಡ ಅಂತಂತಾರೇನೋ ಅಂತ. ಆದರೆ ಅಮೃತ ಬೇಡ ಅಂತ ಯಾರೂ ಅನ್ನಲಿಲ್ಲ. ಅಮೃತ ಬೇಡ ಅನ್ನಲಿಲ್ಲ. ಹಾಲಾಹಲ ವಿಷ ಬಂದರೂ ಬೇಡ ಅನ್ನಲಿಲ್ಲ, ಮದ್ಯ ಬಂದರೂ ಅಮೃತ ಬೇಡ ಅನ್ನಲಿಲ್ಲ.
ಸಂಪತ್ತು ಬರ್ತಾ ಇದೆ, ಆದರೂ ಅಮೃತ ಬೇಡ. ಅವರಿಗೆ ಆ ಮನಸ್ಸಿನೊಳಗೆ ಅದು ಯಾವುದ್ರ ಕಡೆಗೆ ಹೆಚ್ಚು ಆಸ್ಥೆ ಇಲ್ಲ, ಅಮೃತ ಬೇಕು ಅನ್ನೋದರಲ್ಲೇ ಇದೆ ಅಂತ. ಅದನ್ನು ದೇವರು ಹೇಳಿದ್ದಾನೆ, ನಾವು ಮಾಡಬೇಕು ಆ ಕೆಲಸ ಅಂತ. ಕೊನೆಗೆ ಎಲ್ಲಿಗೆ ಬಂತು ಅಂದರೆ, ಲೋಕವನ್ನೆಲ್ಲ ಬೆಳಗಿಸುವಂಥ ಚಂದ್ರನೂ ಅದೇ ಸಮುದ್ರದಿಂದಲೇ ಬಂದ. ಅದನ್ನು ನೋಡಿದರು, ಮನೆಯಲ್ಲೇ ಬೆಳಗಿಸೋ ಚಂದ್ರ ಬಂದ. ದೇವರಂದ, ಚಂದ್ರ ಬಂದ ಸಾಕ, ಇಲ್ಲ ಇಲ್ಲ ಅಮೃತ ಬೇಕು ಅಂತಂದ. ಭಗವಂತ ಅಂದ, ಸಂಪತ್ತಿನ ದೇವತೆಯನ್ನೇ ನಾನು ಸಮುದ್ರದಿಂದ ತರಿಸ್ತೇನೆ, ಆಗಲಾದರೂ ನೋಡೋಣ ಏನು ಮಾಡ್ತಾರೆ ಅಂತ. ಸಂಪತ್ತಿನ ದೇವತೆ ಯಾರು? ಮಹಾಲಕ್ಷ್ಮಿ. ಕಂಬೂ ಕಂಠದ ಸುತ್ತ ಕಟ್ಟಿದ ಮಂಗಳಸೂತ್ರ ಅವಳೇ ಬಂದ್ಬಿಟ್ಲಂತೆ. ಅವಳು ಬಂದಾಗಲಾದರೂ ಅಮೃತ ಬೇಡ ಅಂತಾರ ಅಂತಂದರೆ, ಅಮೃತದ ಕಡೆಗೆ ಯಾವ ರೀತಿಯಿಂದಲೂ ಬೇಡ ಅನ್ನೋ ಶಬ್ದ ಬರಲೇ ಇಲ್ಲ. ಹಾಗಾದರೆ ಅಮೃತದ ಬಗ್ಗೆ ಭಗವಂತ ಅಷ್ಟು ಆ ದೇವತೆಗಳಿಗಿರುವ ಆಸ್ಥೆಯನ್ನು ಕಂಡು ಈ ಎಲ್ಲ ಸಂಪತ್ತನ್ನು ಸಮುದ್ರದಿಂದ ಕೊಡಿಸಿದ್ದಲ್ದೇನೆ ಅಮೃತ ಕೊಡಬೇಕು. ಹ್ಯಾಕೆ ಕೊಡಬೇಕು, ಹ್ಯಾಕೆ ತರಿಸಿ ಕೊಡಬೇಕು ಇವರಿಗೆ ಅಂತ ಯೋಚಿಸಿದ. ಯಾಕಂದರೆ ನಾನು ಹೇಳಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ, ಸ್ವಲ್ಪವೂ ಅಶ್ರದ್ಧೆ ತೋರ್ತಾ ಇಲ್ಲ. ಹಾಗಾದರೆ ಇವರಿಗೆ ಅಮೃತ ಕೊಡಿಸ್ಲೇಬೇಕಿನ್ನು ಅಂತ ಹೇಳಿ ಭಗವಂತನೇನೆ ದೇವತೆಗಳ ಮೇಲಿರೋ ಕರುಣೆಯಿಂದ ಧನ್ವಂತರಿಯಾಗಿ ಕ್ಷೀರ ಸಮುದ್ರದಿಂದ ಮೇಲೆ ಬಂದಂತೆ. ಧನ್ವಂತರಿಯಾಗಿ ಕ್ಷೀರ ಸಮುದ್ರದಿಂದ ಬರುವಾಗ ಹೇಗಿದ್ದ? ಸುಬೃಹತ್ ಪಯೋಧರಮಿಥ ಪ್ರಸಂಹತಿ ಪ್ರಕಟೀಭವತ್ ಪರಮಯೌವನಾಕೃತಿ ಅಸುರಾಹಿತಾಂವರ ವಿಲಾಸಿನಿ ತನು. ಭಗವಂತನ ಧನ್ವಂತರಿ ರೂಪ ಹೀಗಿತ್ತು ಅಂತ ಮಧ್ವ ವಿಜಯದಲ್ಲಿ ಹೇಳಿದ್ದಾರೆ. ಭಾಗವತನೂ ಹೇಳ್ತದೆ, ಧನ್ವಂತರಿಯಾಗಿ ಬರುವಾಗ ಒಂದು ಕೈಯಲ್ಲಿ ಅಮೃತದ ಕಲಶ ಹಿಡಿದಿದ್ದಂತೆ, ಮತ್ತೊಂದು ಕೈಯಲ್ಲಿ ಅಮೃತ ಬಡಿಸ್ಲಿಕ್ಕೆ ಬೇಕಾಗಿರುವಂತಹ ಒಂದು ಪಾತ್ರೆ ಹಿಡಿದಿದ್ದ, ಒಂದು ಗಿಂಡಿ. ಎರಡೂ ಕೈಯಲ್ಲಿ ಪರಮಾತ್ಮ ಒಂದು ಅಮೃತದ ಕಲಶ, ಅಮೃತ ಬಡಿಸ್ಲಿಕ್ಕೆ ಬೇಕಾದಂಥ ಒಂದು ಪಾತ್ರೆ, ಒಂದು ಸೌಟ್ ಥರ ಹಿಡಿದಿದ್ದ. ಎರಡನ್ನೂ ಹಿಡ್ಕೊಂಡು ಮೇಲೆ ಬಂದಿದ್ದಾನೆ. ಮೇಲೆ ಬರುವಾಗ ಹ್ಯಾಕೆ ಕಾಣ್ತಾ ಇದ್ದ? ತರ್ತಾ ಇರೋದು ಸಾಮಾನ್ಯ ವಸ್ತು ಅಲ್ಲ, ಇಡೀ ಜಗತ್ತಿನೊಳಗೆ ಸಿಗದೇ ಇರುವಂತಹ ಅಮೂಲ್ಯವಾದಂಥ ವಸ್ತು, ಅದು ಅಮೃತ. ಅದು ಆ ಅಮೃತ ಬರುವಾಗ ಧನ್ವಂತರಿಯ ಹಿಂಬದಿಯಲ್ಲಿ ಸಾವಿರಾರು ಅನಂತ ಚಂದ್ರರು ಏಕಕಾಲದಲ್ಲಿ ತನ್ನ ಕಿರಣಗಳನ್ನು ಬೀರ್ತಿದ್ರೆ ಹ್ಯಾಕೆ ಕಾಣಬೇಕೋ, ಧನ್ವಂತರಿ ಹಿಂಬದಿಯಿಂದ ಚಂದ್ರರ ಕಾಂತಿ ಬರ್ತಾ ಇತ್ತು. ಚಂದ್ರೌಘ ಕಾಂತಿ. ಚಂದ್ರೌಘ ಕಾಂತಿ ಅಂದರೆ ಅನಂತ ಚಂದ್ರರ ವಿಶೇಷ ಕಾಂತಿ ಆ ಭಗವಂತನ ಪ್ರಭೆಯಲ್ಲಿ ಬರ್ತಾ ಇತ್ತು, ಪ್ರಭಾರೂಪದಲ್ಲಿ ಬರ್ತಾ ಇತ್ತಂತೆ. ಪ್ರಭಾರೂಪದಲ್ಲಿ ಹಾಗೆ ಬರ್ತಾ ಇದ್ದಾನೆ ಧನ್ವಂತರಿ. ಅಮೃತೋರು ಕರೈರ್ಜಗಂತಿ. ತನ್ನ ಅತ್ಯುತ್ತಮವಾದ ಕೈಗಳಲ್ಲಿ ಅಮೃತದ ಕಲಶ ಹಿಡ್ಕೊಂಡು ಬರ್ತಿದ್ದಾನೆ. ಮೇಲೆ ಬರ್ತಾನೆ, ಕಣ್ತುಂಬ ನೋಡ್ತಾರಂತೆ ದೇವತೆಗಳು, ಧನ್ವಂತರಿ ಬಂದ ಅಂತ. ಅಮೃತ ಬಂತು ಅಂತ ಕಣ್ತುಂಬ ಕಣ್ಣಿಗೆ ಆ ರೂಪ ಹಬ್ಬದಂತೆ ಇತ್ತು. ಆ ರೂಪವನ್ನು ಪೂರ್ಣ ಕಣ್ಣಿನಲ್ಲಿ ಸೆರೆ ಹಿಡಿದ ಕೂಡಲೇ ಕೆಲವೇ ನಿಮಿಷಗಳಲ್ಲಿ ಆ ವಾಸುಕಿಯ ಮುಖ ಹಿಡ್ಕೊಂಡು ಎಳಿತಿದ್ರಲ್ಲ ಅಸುರರು, ಆ ಹಾವನ್ನು ಕೆಳಗೆ ಹಾಕಿ ಅಮೃತ ಬಂತಲ್ಲ ಅಂತ ಓಡಿ ಬಂದು ಕಲಶ ಕೈಯಲ್ಲಿ ಹಿಡಿದದ್ದನ್ನು ಹಾರಿ ಜೋರಾಗಿ ಎಳೆದು ಬಿಟ್ರಂತೆ. ಸಂದರ್ಭವನ್ನು ಭಗವತ್ಪಾದರು ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಭಗವಂತ ಅಶಕ್ತನ ಸಶಕ್ತನ ಅಂತ. ಅಶಕ್ತನ, ಅಸುರರು ಕೈ ಹಾಕಿದ ಕೂಡಲೇ ಕಲಶ ಬಿಟ್ಕೊಡೋಷ್ಟು ಅಶಕ್ತನ. ಏನು ಗಟ್ಟಿ ಹಿಡಿಲಿಕ್ಕೆ ಬರ್ತಿರ್ಲಿಲ್ವೇ? ಭಗವಂತ ಅಶಕ್ತನಲ್ಲ ತಾನೆ, ಸಶಕ್ತ. ಹಾಗಾದರೆ ಅಸುರರೆಲ್ಲ ಆ ರೀತಿ ಮುತ್ತಿದ ಕೂಡಲೇ ಕೈ ಬಿಟ್ಟ ಯಾಕೆ ಅಂತ ಪ್ರಶ್ನೆ. ಇದರ ಬಗ್ಗೆ ನೋಡಿ, ಭಗವಂತ ಮಾಡುವ ಪ್ರತಿಯೊಂದು ಕಾರ್ಯಗಳು, ಪ್ರತಿಯೊಂದು ಚಲನ ವಲನ, ಒಂದು ಹೆಜ್ಜೆ ಇಟ್ಟಿದ್ದಾನೆ ಅಂದರೆ ಒಂದೇನೋ ಸಂದೇಶ ಕೊಡ್ತಿದ್ದಾನೆ ಅಂತ ಅರ್ಥ. ಭಗವತ್ಪಾದರು ಹೇಳ್ತಾರೆ, ಧನ್ವಂತರಿ ಹಾಗೆ ಮಾಡಲಿಕ್ಕೆ ಕಾರಣ ಇದೆ, ಅದು ಲೋಕ ಎಲ್ಲ ಚೆನ್ನಾಗಿ ತಿಳಿದುಕೊಳ್ಳಿ. ಧನ್ವಂತರಿಯ ಸ್ಮರಣೆ ಮಾಡಿದರೆ ಸಾಕು, ರೋಗ ರುಜಿನಗಳು ಪರಿಹಾರ ಆಗ್ತವೆ. ಸಾಮಾನ್ಯ ಅಲ್ಲ. ಧನ್ವಂತರೆಂಗ ರುಚಿ ಧನ್ವಂತರೇರಿತರು ಧನ್ವಂಸ್ತರಿ ಭವ ಸುಧಾ ಭಾನ್ವಂತರಾವಸಥ ಮನ್ವಂತರಾಧಿಕೃತ
ಧನ್ವಂತರಂಗ. ನೋಡಿ, ಅವರು ವರ್ಣನೆ ಮಾಡುವಾಗಲೇ ಹಾಗೆ ಹೇಳ್ತಾರೆ. ಧನು ಅಂದರೆ ರೋಗಗಳು, ಅದನ್ನು ಪರಿಹರಿಸ್ತಾನಾದ್ರಿಂದ ಧನ್ವಂತರಿ. ಆ ಭಗವಂತ ಎಲ್ಲರ ರೋಗವನ್ನು ಪರಿಹರಿಸುವ ಸಶಕ್ತ ವ್ಯಕ್ತಿ. ಒಂದು ಅಮೃತದ ಕಲಶ ಬಿಟ್ಬಿಟ್ಟ ಅಂದರೆ ಅಶಕ್ತನಾಗ್ತಾನ? ಆದರೆ ಬಿಟ್ನಲ್ಲ, ಮತ್ತೆ ಯಾಕೆ ಗಟ್ಟಿ ಹಿಡ್ಕೊಳ್ಬೇಕೋ ಬೇಡ? ಅದಕ್ಕೆ ಭಗವತ್ಪಾದರು ಒಂದು ಕಾರಣ ಕೊಡ್ತಾರೆ. ಒಂದೊಂದೇ ಕಾರಣ ನೋಡೋಣ. ಯಾಕೆ ಬಿಟ್ಟ ಅನ್ನಲಿಕ್ಕೆ ಕಾರಣಗಳಿದ್ದಾವೆ. ಈಗ ದಾಸರೆಲ್ಲ ಹೇಳ್ತಾರಲ್ಲ, ಭಗವಂತ ಇಟ್ಟಿಗೆ ಮೇಲೆ ನಿಂತಿದ್ದಾನೆ, ಕೈ ಮಾತ್ರ ಟೊಂಕದ ಮೇಲೆ ಇಟ್ಕೊಂಡಿದ್ದಾನೆ. ಟೊಂಕದ ಮೇಲೆ ಕೈ ಯಾಕೆ ಇಟ್ಟ ಅನ್ನಲಿಕ್ಕೆ ಎಷ್ಟು ಥರ ದಾಸರು ಹೇಳಿದ್ದಾರೆ. ಎಲ್ಲಾದರೂ ಪಟ್ಟಿ ಮಾಡಿದ್ರೆ ದಾಸರೇ ಪಟ್ಟಿ ಮಾಡಿರ್ತಾರೆ. ಟೊಂಕದ ಮೇಲೆ ಕೈಯ ನಿಟ್ಟ ವಿಠ್ಠಲ ತಾನು ಅಂತ ಒಂದು ಕಡೆ. ಮತ್ತೊಂದು ಕಡೆ ಹೇಳ್ತಾರೆ, ಇಲ್ಲ ರಾಜಸೂಯ ಯಾಗ ಮಾಡಿದ್ದ ಧರ್ಮರಾಜ, ಸಾವಿರಾರು ಜನರಿಗೆ ಭೋಜನಕ್ಕೆ ಹಾಕಿಸಿದ್ದ. ಬಂದಂಥ ವಿಪ್ರರು ಭೋಜನ ಮಾಡಿದ ಮೇಲೆ ಆ ಎಲೆ ಬೆಳಿಬೇಕಾಗಿತ್ತು. ಕೃಷ್ಣ ಎಲೆ ಬಳದ ಎಲೆ ಬಳದು ಟೊಂಕಕ್ಕೆ ಆಯಾಸ ಆಯಿತು. ಹಾಗಾಗಿ ಆಯಾಸ ಆಗಿದೆ ಟೊಂಕಕ್ಕೆ, ಎಲೆ ಬಳದು ಅಂತ ತೋರಿಸ್ಲಿಕ್ಕೆ ಟೊಂಕದ ಮೇಲೆ ಕೈ ಇಟ್ಟ ಅಂತ ಒಂದು ಕಡೆ ಹೇಳ್ತಾರೆ. ಇದು ಭಗವಂತನನ್ನು ಚಿಂತನೆ ಮಾಡೋ ಪರಿ. ಸುಮ್ಮನೆ ಕೂಡೋ ಹಾಗಿಲ್ಲ. ನಮ್ಮ ಎದುರುಗಡೆಗೆ ನಡೆಯುವ ಪ್ರತಿ ಘಟನೆಗಳ ಹಿಂದೆ ಭಗವಂತನ ಕೈವಾಡ ಇರ್ತದೆ. ಅದನ್ನು ಆಲೋಚನೆ ಮಾಡ್ತಾ ಇರಬೇಕು. ಹಾಗೆ ಭಗವಂತ ಧನ್ವಂತರಿಯಾಗಿ ಕೈಯಲ್ಲಿದ್ದ ಅಮೃತ ಕಲಶ ತಂದು ಅಸುರರು ಮುತಿಗೆ ಹಾಕಿದಾಗ ಕೈ ಬಿಟ್ಟ ಯಾಕೆ ಅನ್ನಲಿಕ್ಕೆ ಭಗವತ್ಪಾದರು ಕಾರಣ ಕೊಡ್ತಾರೆ. ಮುಕ್ತಂ ತ್ವಯಾ ಶಕ್ತಿಮತಾಪಿ ದೈತ್ಯಾನ್ ಸತ್ಯಚ್ಯುತಾನ್ ಕಾರಯಿತುಂ ವಧಾಯ. ಇದು ಮೊದಲನೇ ಕಾರಣ. ಸಶಕ್ತನಾದಂಥ ಭಗವಂತ ಕೈಯಲ್ಲಿದ್ದ ಅಮೃತ ಕಲಶವನ್ನು ಬಿಟ್ಟುಕೊಟ್ಟದ್ದು ಯಾಕೆ ಅಂದರೆ ಸತ್ಯಚ್ಯುತಾನ್ ಕಾರಯಿತುಂ. ಕಸಗೊಂಡು ಹೋದವರು ದೈತ್ಯರು ತಾನೆ, ಅಸುರರು. ಅವರೆಲ್ಲ ಒಪ್ಪಂದ ಮಾಡಿಕೊಂಡಿದ್ದು ದೇವತೆಗಳ ಜೊತೆಗೆ ಮೊದಲು ಅಮೃತ ಬರ್ತದೆ, ಬಂದಾಗ ಇಬ್ಬರೂ ಹಂಚಿಕೊಂಡು ಅದನ್ನು ಸೇವನೆ ಮಾಡೋಣ. ಹಾಗಾಗಿ ಸೇವನೆ ಮಾಡುವಾಗ ಈ ಒಪ್ಪಂದ ಮುರಿಯೋದು ಬೇಡ ಅಂತಿತ್ತು. ಈಗೇನಾಯಿತು? ಅಮೃತ ಬಂದಿದೆ ನಿಜ, ಒಪ್ಪಂದ ಮರ್ತು ಬಿಟ್ರು. ಮರೆಯೋದೆಲ್ಲ ಅಸುರರ ಸ್ವಭಾವ, ಪದೇ ಪದೇ ಮರೀತಾರೆ. ಒಪ್ಪಂದ ಮರ್ತರು. ಬರೀ ಮರೆಯೋದಲ್ಲ, ಮುರಿದ್ರು ನಿಯಮವನ್ನು. ಸಮವಾಗಿ ಹಂಚಿಕೊಂಡು ಕುಡಿಯೋಣ ಅಂತ ನಿಯಮ ಮಾಡಿಕೊಂಡು ತಾವೇ ಸಮಯವನ್ನು ಮುರಿದು ಬಿಟ್ರು. ಮುರಿದು ಆ ರೀತಿ ಅಮೃತ ನನಗೇ ಬೇಕು ಅಂತ ಭಾವನೆ ಬರಲಿ ಬಂತಂತೆ. ಭಗವಂತ ಅಂದ, ಅಮೃತ ಇವರಿಗೆ ದಕ್ಕಲ್ಲ, ಅಮೃತದ ಅರ್ಹತೆ ಇವರಿಗಿಲ್ಲ. ಇದನ್ನು ತೋರಿಸ್ಬೇಕಲ್ಲ ಸಮಾಜಕ್ಕೆ. ಮುಂದೆ ಅಮೃತ ದೇವತೆಗಳಿಗೆ ಮಾತ್ರ ಕೊಡೋದಿದೆ ಯೋಜನೆ. ಅಮೃತ ಬಂದ ಮೇಲೆ ಅವ್ರಿಗೆ ಕೊಡಲ್ಲ ಅಂದರೆ ನ್ಯಾಯ ತೆಗಿತಾರೆ. ನೋಡು, ಸಮಯ ಮಾಡಿಕೊಂಡದ್ದು ಒಟ್ಟಿಗೆ ಹಂಚಬೇಕು ಅಂತ. ಆದರೆ ಈಗ ಮಾತ್ರ ನೀನು ಮಾತ್ರ ಅವ್ರಿಗೆ ಕುಡಿಸಿಬಿಟ್ಟು ನಮಗೆ ಕೊಡಲಿಲ್ಲ ಅಂತ ನ್ಯಾಯ ತೆಗಿತಾರೆ. ಅಮೃತಕ್ಕೆ ಅವರಿಗೆ ಅರ್ಹತೆ ಇಲ್ಲ, ಅಮೃತ ಅವರಿಗೆ ದಕ್ಕೋದಲ್ಲ. ಆದರೆ ಅಮೃತ ಬೇಕು ಅಂತ ಅವ್ರ ಪ್ರಯತ್ನ ಬೇರೆ ಮಾಡಿಬಿಟ್ಟಿದ್ದಾರೆ, ಸಮಯ ಬೇರೆ ಹಾಕ್ಕೊಂಡಿದ್ದಾರೆ. ಅಮೃತ ಕೊಡ್ಲಿಕ್ಕೆ ಭಗವಂತನಿಗೆ ಇಚ್ಛೆನೂ ಇಲ್ಲ. ಇದು ಅಮೃತದ ವಿಷಯದ ಬಗ್ಗೆ ಹೇಳಿದ್ದಲ್ಲ, ನಾನು ನಮ್ಮ ಬದುಕಿನ ವಿಷಯದಲ್ಲಿ ಹೇಳಿದೆ. ಯಾವುದು ನಮಗೆ ದಕ್ಕಬೇಕೋ, ಯಾವುದು ನಮಗೆ ದಕ್ಕಬಾರ್ದೋ, ಯಾವುದು ಯಾವ ಸಮಯದಲ್ಲಿ ದಕ್ಕಬೇಕೋ, ಯಾವುದು ಯಾವ ಸಮಯದಲ್ಲಿ ದಕ್ಕಿದ್ದು ಮತ್ತೆ ನಮ್ಮ ಕೈಯಿಂದ ಅದು ದೂರ ಹೋಗಬೇಕೋ, ಇವೆಲ್ಲದರ ವಿಷಯದಲ್ಲಿ ಭಗವಂತ ತನ್ನೊಂದು ಸಂಕಲ್ಪ ಇಟ್ಟಿರ್ತಾನೆ, ಸತ್ಯ ಸಂಕಲ್ಪ. ಅದಕ್ಕೊಂದು ಸ್ವಲ್ಪವೂ ಹೆಚ್ಚು ಕಡಿಮೆ ಆಗದಂತೆ ರೂಪಿಸಿರ್ತಾನೆ. ಇದನ್ನು ನಮಗೆ ಸ್ಮರಣೆಗೆ ತರಲಿಕ್ಕೆ ಇಂಥ ಕಥೆಗಳನ್ನು ಹೇಳ್ತದೆ ಪುರಾಣ. ಹಾಗಾಗಿ ಆ ಸಮಯಕ್ಕೆ ಸರಿಯಾಗಿ ದೇವರೇನು ಮಾಡಿದ, ನಾನಾಗಿ ಅಮೃತ ಯಾಕೆ ಕೊಡಲಿಲ್ಲ ಅಂತ ನಾಳೆ ದೇವತೆಗಳಿಗೆ ಮಾತ್ರ ಉಣಿಸಿದಾಗ ಅವರು ಪೇಪರ್ನಲ್ಲಿ ಸ್ಟೇಟ್ಮೆಂಟ್ ಹಾಗೇ ಕೊಡ್ತಾರೆ. ಇದು ಏಕಪಕ್ಷೀಯ ಧೋರಣೆ ಅಂತ, ಮಲತಾಯಿಯ ಧೋರಣೆ. ಎಷ್ಟು ಕಡೆ ನಡೆದಿಲ್ಲ ಇದೆಲ್ಲ. ಹಾಗೆ ಸ್ಟೇಟ್ಮೆಂಟ್ ಅವ್ರ ಬಾಯಿಂದ ಬರಬಾರ್ದು. ಹಾಗೆ ಒಂದು ವೇಳೆ ಅವರು ಕೊಡ್ಲಿಕ್ಕೆ ಹೋದರೂ ಅವರಾಗೆ ಅಮೃತದ ಕಲಶವನ್ನು ಮುತಿಗೆ ಹಾಕಿ ಕಸ್ಕೊಂಡು ಹೋದರು, ಅದಕ್ಕೆ ಅವರಿಗೆ ಅಮೃತ ಸಿಗದೇ ಇರೋ ಹಾಗೆ ಶಿಕ್ಷೆ ಕೊಟ್ಟೆ ಅಂತ ಉತ್ತರ ಕೊಡ್ಲಿಕ್ಕೆ ಕಾರಣ ಆಗ್ತದೆ. ಎಷ್ಟು ಯೋಚನೆ ಮಾಡಿರ್ತಾನೆ ಭಗವಂತ ಅನ್ನಲಿಕ್ಕೆ. ಸರ್ವಜ್ಞ, ಸರ್ವಶಕ್ತ, ಸರ್ವಾಂತರ್ಯಾಮಿ, ಸಕಲ ಗುಣ ಪರಿಪೂರ್ಣ, ಸರ್ವಕರ್ತೃ, ಅನಂತ ಜೀವರಾಶಿಗಳನ್ನು ಹೇಗೆ ನಿಭಾಯಿಸಬೇಕು
ಅವರವರಿಗೆ ತಕ್ಕ ಹಾಗೆ ಮಾಡಬೇಕು ಅಂತ ಭಗವಂತ ಸಶಕ್ತನಾದರೂ ಈ ಸಮಯದೊಳಗೆ ಅಶಕ್ತನಂತೆ ತೋರಿದ ಅಂತ ವ್ಯಾಖ್ಯಾನ ಮಾಡ್ತಾರೆ. ಮುಕ್ತಂ ತ್ವಯಾ ಶಕ್ತಿಮತಾಪಿ ದೈತ್ಯಾನ್ ಸತ್ಯಚ್ಯುತಾನ್ ಕಾರಯಿತುಂ ವಧಾಯ. ಇದು ನಮಗೆ ಕೊಡೋ ಮತ್ತೊಂದು ಸಂದೇಶ. ಅನೇಕ ಸಂದರ್ಭದೊಳಗೆ ನಾವೇ ಮಾಡಿಕೊಂಡ ಒಪ್ಪಂದಗಳು ನಾವೇ ಮುರಿಯೋ ಹಾಗೆ ದೇವರೇ ಪ್ರೇರಣೆ ಮಾಡ್ತಾನೆ. ಎಷ್ಟು ಥರದ ಒಪ್ಪಂದ ಮಾಡ್ಕೊಂಡಿದ್ದೇವೆ ಮನೆ ಒಳಗೆ. ಕೌಟುಂಬಿಕವಾಗಿ ಕೆಲವು ಒಪ್ಪಂದ ಮಾಡ್ಕೊಂಡಿರ್ತೇವೆ, ನಾನು ಹೀಗಿರ್ತೀನಿ ನೀನು ಹೀಗಿರಬೇಕು ಅಂತ. ಆದರೆ ಸಮಯಕ್ಕೆ ಸರಿಯಾಗಿ ಮುರಿದು ಬಿಡ್ತೀವಿ, ಯಾವಾಗಲೂ ಮುರಿತೀವಿ. ಯಾಕೆ? ನಾವೇ ಮುರಿದ್ವಿ ಅಂತಲ್ಲ, ದೇವರೇ ಮುರಿಸಿರ್ತಾನಂತೆ. ಸತ್ಯಚ್ಯುತಾನ್ ಕಾರಯಿತು ವದಾಯ. ಅದರದ್ದೇ ಆದ ಕಾರಣ ಬೇರೆ, ಅದರದ್ದೇ ಆದ ಫಲ ಬೇರೆ ಇರ್ತದೆ. ಅದನ್ನು ನಾವು ನೀವು ಆ ಕೂಡಲೇ ಊಹಿಸ್ಲಿಕ್ಕಾಗಲ್ಲ. ಅವತ್ತು ಹಾಗೆ ಮುರಿತಲ್ಲ, ಮುರಿದದ್ದೇ ಒಳ್ಳೆಯದಾಯಿತು ಅಂತಾರೆ. ಅವತ್ತು ಗೊತ್ತಾಗಿರಲ್ಲ, ಸ್ವಲ್ಪ ಕಾಲ ಕಳೆದ ಮೇಲೆ ಅವತ್ತು ಯಾಕೆ ಹಾಕಿ ಮಾಡಿಸಿದ್ದ ಅಂತ ಆಮೇಲೆ ಗೊತ್ತಾಗ್ತದೆ. ಹೀಗೆ ನಿಯಮ ಮುರಿಯೋದು, ನಿಯಮ ಮಾಡಿಸೋದು, ಮಾಡಿಸಿದ್ರೊಳಗೆ ಮತ್ತೆ ಪರೀಕ್ಷೆ ಮಾಡೋದು, ಇದೆಲ್ಲ ದೇವರ ಲೀಲೆ ಅಂತ ವರ್ಣನೆ ಮಾಡ್ತದೆ. ಅವರಿಗೆ ನಿಯಮ ಮುರಿದ್ರು ಅಂತ ಅಮೃತ ಕೊಡಬೇಕಾಗಿಲ್ಲ ಇನ್ನು ಅಂತ ಆಗಿಬಿಡ್ತು. ಇನ್ನೂ ಒಂದು ಹೇಳ್ತಾರೆ ಹಿರಿಯರು, ದೇವರು ಸಶಕ್ತನಾದರೂ ಗಟ್ಟಿಯಾಗಿ ಹಿಡ್ಕೊಳ್ಳಿಕ್ಕೆ ಬರ್ತಿದ್ರು. ಯಾಕೆ ಮುರಿದ ಅಂದರೆ ಬರೀ ದೈತ್ಯರ ಸಮಯ ಮೀರಬೇಕು, ಸತ್ಯದಿಂದ ಚ್ಯುತರನ್ನು ಮಾಡಬೇಕು ಅಂತ ಅಷ್ಟೇ ಅಲ್ಲ, ಇನ್ನೂ ಒಂದು ಕಾರಣ ಇದೆ. ದೇವತೆಗಳು ಪರೀಕ್ಷೆ ಮಾಡಲಿಕ್ಕೋಸ್ಕರ ಭಗವಂತ ಹಾಗೆ ಮಾಡಿದ ಅಂತಾರೆ. ದೇವತೆಗಳನ್ನೇನು ಪರೀಕ್ಷೆ ಮಾಡಿದಾಗಾಯಿತು? ಅಮೃತದ ಕಲಶ ಅವರು ಹಿಡ್ಕೊಂಡು ಹೋದ ಮೇಲೆ ದೇವತೆಗಳನ್ನು ನೋಡಿದ ಧನ್ವಂತರಿ. ಯಾರಾದರೂ ಒಬ್ಬರು ನನ್ನ ಹತ್ರ ಬಂದು, ಧನ್ವಂತರಿ ಸ್ವಲ್ಪ ಗಟ್ಟಿ ಹಿಡ್ಕೊಳ್ಳಿಕ್ಕೆ ಬರಲಿಲ್ವೇನೋ ನಿನಗೆ, ನಾವೇನೋ ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ಕೂತಿದ್ವಿ ಇಷ್ಟೋ ತನಕ, ಮಥನ ಮಾಡೇ ಮಾಡಿದ್ವಿ, ಈಗ ಬರ್ತದೆ ಆಗ ಬರ್ತದೆ ಅಂತ ಸಮಯ ಕಳೆದ್ವಿ, ಶ್ರಮ ಕೊಟ್ವಿ, ಶ್ರಮ ಹಾಕಿದ್ವಿ, ಸಮಯ ಕಳೆದ್ವಿ, ನೀನು ಅಮೃತ ಕಲಶ ತಂದು ಸ್ವಲ್ಪ ಗಟ್ಟಿ ಹಿಡ್ಕೊಂಡು ತರಬೇಕೋ ಬೇಡ? ಇದನ್ನು ಭಗವಂತ ದೇವತೆಗಳ ಹತ್ರ ಪರೀಕ್ಷೆ ಮಾಡ್ತಾನೆ. ದೇವತೆಗಳ ಪರೀಕ್ಷೆಯನ್ನೂ ಮಾಡೇ ಭಗವಂತ ತನ್ನ ಹತ್ರ ಕರ್ಕೊಳ್ತಾನೆ, ಫಲ ಕೊಡ್ತಾನೆ ಅಲ್ಲಿಕ್ಕೆ ಇದು ನಿದರ್ಶನ ಅಂತಾರೆ. ಲಕ್ಷ್ಮಿಯನ್ನೇ ಬಿಟ್ಟಿಲ್ಲ ಅಂತಾರೆ ಸಾರೋದ್ಧಾರಕಾರರು. ಮಹಾಲಕ್ಷ್ಮಿಯನ್ನೂ ಪರೀಕ್ಷೆ ಮಾಡಿ ಜೊತೆಗೆ ಇಟ್ಕೊಂಡಿರ್ತಾನೆ ನೋಡಿ. ನಿತ್ಯ ಮುಕ್ತಳಾದ ಮಹಾಲಕ್ಷ್ಮಿಗೂ ಪರೀಕ್ಷೆ ತಪ್ತಾ ಇಲ್ಲ, ಇನ್ನು ದೇವತೆಗಳಿಗೂ ತಪ್ಪಲಿಲ್ಲ. ದೇವತೆಗಳದ್ದಲ್ಲ, ಇನ್ನು ನಮ್ದೇನು ಪಾಡು ಅಂತ ಯೋಚನೆ, ಕೈಮುತ್ತಿನ ನ್ಯಾಯವನ್ನು ಹೇಳ್ತಾರೆ. ಹಾಗಾಗಿ ಭಗವಂತ ಅಮೃತದ ಕಲಶ ಕೈಗೆ ತಂದರೂ ದೇವತೆಗಳನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ಒಬ್ಬ ವ್ಯಕ್ತಿಯು ಒಂದು ರೀತಿಯಿಂದ ಮನಸ್ಸಿನಲ್ಲಿಯೂ ವಿಷ್ಣುನನ್ನು ಬೈಲಿಲ್ಲ. ಭಾಗವತ 10ನೇ ಸ್ಕಂದದಲ್ಲಿ ಒಂದು ಸಂದರ್ಭ ಬರ್ತದೆ. ಭಗವಂತ ರಮಾ ಮನೋಹರ, ಪೂರ್ಣ ಕಾಮ, ಆಪ್ತ ಕಾಮ. ಆದರೆ ಗೋಪಿಕಾ ಕನ್ಯೆಯರು ಸ್ನಾನಕ್ಕೆ ಅಂತ ಇಳಿದಾಗ ಬಟ್ಟೆಯೆಲ್ಲ ಗಂಟು ಕಟ್ಟಿಕೊಂಡು ಹೋಗಿ ಕೃಷ್ಣ ಹೋಗಿ ಆ ಮರದ ಮೇಲೆ ಕೂತ್ಕೊಂಡು ನೀವು ನಮಸ್ಕಾರ ಮಾಡ್ರಿ ಅಂದರೆ ಕೊಡ್ತೇನೆ ಅಂತ ಹಠ ಮಾಡಿದ ಅಂತ ಕಥೆ ಹೇಳ್ತದೆ. ಈ ಕಥೆ ಹೇಳಿದಾಗ ಶುಕಾಚಾರ್ಯರಿಗೆ ಅನಿಸ್ತಂತೆ, ಅರೆ ಈ ಕಥೆ ಇಷ್ಟೇ ಅಲ್ಲ ಅಂದ್ರು. ಈ ಕಥೆಯ ಅರ್ಥ ಹೀಗಲ್ಲ ಅಂದ್ರು. ಕಥೆ ನಡೆದದ್ದು ಹಾಗೆ, ಆದರೆ ಒಳ ಅರ್ಥ ಹೀಗಲ್ಲ. ಭಗವಂತ ಹಾಗೆ ಯಾಕೆ ಮಾಡಿದ? ಸ್ಪಷ್ಟ ಹೇಳ್ತಾರೆ ಭಾಗವತದೊಳಗೆ. ಅಪಿ ಪ್ರಲಬ್ಧಾಹ ಹಾಪಿತಾಹ, ಈ ಗೋಪಕನ್ಯೆಯರು ನನ್ನನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ದೇವರು ಪರೀಕ್ಷೆ ಮಾಡಿದ್ದಂತೆ. ನೋಡೋಣ, ವಸ್ತ್ರ ಕಳ್ತನ ಮಾಡ್ತೀನಿ, ಈಗಲಾದರೂ ನಾನು ಬೇಡ ಅಂತಾರ ಅವರು ಅಂತ ಛೇಡಿಸಿದ್ದಂತೆ. ಎಷ್ಟೋ ಗೋಪಕನ್ಯೆಯರ ತಲೆಗೂದಲು ಜಡೆಗಳನ್ನು ಹಿಡಿದು ಎಳೆದಂತೆ ದೇವರು, ನೋಡೋಣ ನಾನು ಬೈತಾಳ ಅಂತ. ಅವಳು ಬೈಯಲ್ಲ ಅನ್ನೋದು ಕೃಷ್ಣನಿಗೆ ಗೊತ್ತು. ಕೃಷ್ಣ ಹೀಗೆ ಎಳಿಲಿ ಅಂತ ಅಪೇಕ್ಷೆ ಅವಳೂ ಪಡ್ತಿದ್ಲಂತೆ. ಆದರೂ ಭಗವಂತ ಈ ರೀತಿ ಮಾಡಿದ ಅಂತ ಭಾಗವತದಲ್ಲಿ ಬರ್ತದೆ. ನೋಡೋಣ, ಎಳಿತಾಳ, ಛೇಡಿಸ್ತಾನೆ, ಅಳಿಸ್ತಾನೆ, ಬಟ್ಟೆ ಕಸ್ಕೊಂಡು ಹೋಗ್ತಾನೆ, ನಡ್ಕೊಂಡು ಹೋಗ್ತಾ ಇದ್ರೆ ಪಾಪ ಕಾಲು ಕೊಡ್ತಿದ್ದಂತೆ. ಏನು ಮಾಡ್ಬೇಕು ಹೇಳಿ? ನೋಡೋಣ, ನಾನು ಕಾಲು ಕೊಡ್ತೀನಿ. ನಿಮಗೆಲ್ಲ ಈ ಕಥೆ ಕೇಳಿದಾಗ ಕೃಷ್ಣನ ಬಗ್ಗೆ ಏನು ಅನ್ನಿಸ್ತದೆ? ಎಷ್ಟು ಕೃಷ್ಣ ಇವರನ್ನು ಗೋಳಾಡಿಸ್ತಾನಲ್ಲ ಅಂತ. ಭಾಗವತ ವರ್ಣಿಸುವಾಗ ಕೃಷ್ಣ ಗೋಳಾಡಿಸಿದ ಅಂತ ಹೇಳಿ ಕೊನೆಗೆ ಹೇಳ್ತದೆ ಗೋಳಾಡಿಸಿದ್ದು ಕೃಷ್ಣ ಅಲ್ಲ,
ಅವರ ಪ್ರೀತಿ ಎಷ್ಟಿದೆ ಅಂತ ಲೋಕಕ್ಕೆಲ್ಲ ತೋರಿಸಿದ ಅಂತಂತ. ಹಾಗೆ ಭಾಗವತದಲ್ಲಿ ಬರುವ ಸಂದರ್ಭಗಳನ್ನು ಹೀಗೆ ಅರ್ಥೈಸ್ಕೊಳ್ಬೇಕು. ಯಾವ ಒಬ್ಬ ದೇವತೆಯೂ ಕೂಡ ಅಮೃತ ಸಿಗಲಿಲ್ಲ, ಇನ್ನು ದೇವರು ಅದನ್ನು ಹಿಡಿಬೋದಾಗಿತ್ತು, ಗಟ್ಟಿ ಹಿಡ್ಕೊಳ್ಳಿಲ್ಲ, ಬಿಟ್ಟೋದ, ಏನು ಮಾಡೋಣ, ನಮಗಿದ್ದದ್ದೇ ಇಷ್ಟು, ಹೀಗೇನೂ ಮಾತಾಡಲಿಲ್ಲ ಅಂತ. ಸಿಗಲಿಲ್ಲ ಅಂತ ನಿರಾಸೆಗಾಗಲಿಲ್ಲ. ಕಲಶ ಕೈಗೊಟ್ಟು ಬಿಟ್ಟಂಥ ಧನ್ವಂತರಿಯನ್ನು ಕೈ ಮಾಡಿ ಬೆರಳು ಮಾಡಿ ನಿಂದಿಸಲಿಲ್ಲ. ಭಕ್ತಿ ಕಡಿಮೆ ಆಗಲಿಲ್ಲ, ಸುಮ್ಮನೆ ಇದ್ಬಿಟ್ರಂತೆ. ಸುಮ್ಮನೆ ಇದ್ಬಿಟ್ರು. ಯಾಕೆ ಹೀಗೆ ಸುಮ್ಮನೆ ಇದ್ದರು? ಭಾಗವತದ ಸಾರ, ಭಗವಂತನ ಮುಂದೆ ನಿಂತ ದೇವತೆಗಳು ಸುಮ್ಮನೆ ಇದ್ದದ್ರ ಲಾಭ ಏನು ಅಂದರೆ, ಮನಸ್ಸಿನಲ್ಲೂ ಯೋಚನೆ ಮಾಡಲಿಲ್ಲಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಮಾಡಿದ ಶ್ರಮ, ಹಾಕಿದ ಶ್ರಮ, ಮಾಡಿದ ಕೆಲಸ, ಇವುಗಳಿಗೆ ನಮಗೆ ಅರ್ಹತೆ ಇದ್ದೇ ಇದೆ. ಅದಕ್ಕೆ ಅನುಗುಣವಾಗಿ ಮಾಡಿಸಿದ್ದಾನೆ. ಫಲದ ಯೋಚನೆ ಮಾಡಬೇಡ ಅಂತ ದೇವರೇ ಹೇಳಿದ್ದಾನೆ. ಹಾಗಾಗಿ ನಾವು ನೀ ಅಮೃತ ಕಲಶ ಬಿಟ್ಟು ಯಾಕೆ ಪ್ರತಿಭಟನೆ ಮಾಡಬೇಕು? ಮಾಡಿ ಆಗಿದೆ, ಶ್ರದ್ಧೆಯಿಂದ ಮಾಡಿ ಆಗಿದೆ, ಭಕ್ತಿಯಿಂದ ಮಾಡಿ ಆಗಿದೆ, ಫಲದ ಆಸೆ ಇಲ್ಲದೆ ಮಾಡಿ ಆಗಿದೆ, ದೇವರು ಹೇಳಿದಾನಲ್ಲ ಅಂತ ಕರ್ತವ್ಯ ಅಂತ ಮಾಡಿ ಆಗಿದೆ. ಹಾಗಾದರೆ ಜವಾಬ್ದಾರಿ ನಮ್ಮದಲ್ಲ. ಇನ್ನು ಜವಾಬ್ದಾರಿ ಯಾರ್ದಾಯ್ತಾವಾಗ? ಅದು ದೇವರದು. ಇದನ್ನೂ ಭಕ್ತರಿಂದ ನಿರೀಕ್ಷೆ ಮಾಡ್ತಾನಂತೆ ಭಗವಂತ. ನಾವು ಮಾಡುವ ಪ್ರತಿ ಕೆಲಸಗಳ ಹಿಂದೆ ನನ್ನ ತಲೆ ಮೇಲೆ ಎಷ್ಟು ಜವಾಬ್ದಾರಿ, ಅವನ ತಲೆ ಮೇಲೆ ಎಷ್ಟು ಜವಾಬ್ದಾರಿ. ನಾನು ಮುಂದ, ಅವನು ಮುಂದ. ಮಾಡಬೇಕಾದದ್ದನ್ನು ಎಷ್ಟು ಪೂರ್ಣವಾಗಿ ಮಾಡ್ತಾನೆ, ಎಷ್ಟು ಅಸಡ್ಡೆಯಿಂದ ಮಾಡ್ತಾನೆ, ಎಷ್ಟು ಶ್ರದ್ಧೆಯಿಂದ ಮಾಡ್ತಾನೆ. ಇದೆಲ್ಲ ನಾವು ನಡೆಸಬೇಕಾದ ಕರ್ತವ್ಯ ಕರ್ಮಗಳಲ್ಲಿ ಹಿನ್ನೆಲೆಯಲ್ಲಿರಬೇಕಾದ ಭಾವನೆಗಳು. ಅದನ್ನು ದೇವತೆಗಳ ಮೂಲಕ ಲೋಕಕ್ಕೆಲ್ಲ ತಿಳಿಸಬೇಕಾಗಿದೆ. ನೋಡಿ, ಇಷ್ಟು ಶ್ರಮ ಹಾಕಿದ್ದಾರೆ, ಮಾಡಿದ್ದಾರೆ ಅಮೃತ ಮಥನ. ಅಮೃತದ ಕಲಶ ಕಸ್ಕೊಂಡು ಹೋದರೆ ಅಸುರರು ಸ್ವಲ್ಪ ಆದರೂ ಅವ್ರ ಮುಖದಲ್ಲಿ ಬಾಡಿದ್ದಿದೇನಾ, ಬೈದದ್ದಿದೇನಾ, ಅಂದದ್ದಿದೇನಾ, ಆಡಿದ್ದಿದೇನಾ? ಏನೂ ಮಾಡಲಿಲ್ಲ. ಆವಾಗ ಭಗವಂತ ಅಂದ, ಜವಾಬ್ದಾರಿ ನಂದು ಜಾಸ್ತಿ ಆಯಿತು ಅಂತಂದ. ಜವಾಬ್ದಾರಿ ಯಾಕೆ ಜಾಸ್ತಿ ಆಯಿತು? ಕರ್ತವ್ಯ ಮಾಡಿಸಿಯೂ ಕೂಡ ಫಲ ಕೊಡಬೇಕಾದದ್ದು ದೇವರೇ. ಫಲ ಕೊಡಲಿಲ್ಲ ಅಂತಾಗಿಬಿಟ್ರೆ ಯಾರ ಮೇಲೆ ಬರ್ತದೆ ಈಗ ದೋಷ? ಭಗವಂತನ ಮೇಲೆ ಬರ್ತದೆ. ಪರಮಾತ್ಮ ನಿರ್ದೋಷ, ಪರಮಾತ್ಮ ಸತ್ಯ ಸಂಕಲ್ಪ. ಭಗವಂತ ಫಲ ಕೊಡುವವನೇ, ಫಲ ಕಸುಗೊಳ್ಳೋವನಲ್ಲ, ಫಲ ಕೊಡುವವನೇ. ಹಾಗಾಗಿ ದೇವರಿಗೆ ಆ ಧನ್ವಂತರಿಯ ರೂಪ ತಾಳಿದ್ದಲ್ದೇನೆ ಅಮೃತ ಕೊಡಿಸಲೇಬೇಕು ಅನ್ನೋ ಕಾರಣಕ್ಕೆ ಮತ್ತೊಂದು ರೂಪ ತಾಳ್ತಾನೆ. ಅದೇ ಯಾವ ರೂಪ ಅಂತದೆ? ಸೂಕ್ಷ್ಮಾವಲಗ್ನವಸನಾಕ್ಷೇಪ ಕೃತ್ಕುಚ ಕಟಾಕ್ಷಾಕ್ಷಮಿ ಕೃತಮನೋ. ಮೋಹಿನಿಯಾಗಿ ಆ ಅಮೃತದ ಕಲಶವನ್ನು ತಂದು ಅವರಿಂದಲೇ ಕಸಿದು ದೇವತೆಗಳಿಗೆ ಅಮೃತ ಬಡಿಸಿದ ಅನ್ನೋ ಕಥೆ ಮುಂದೆ ಬರ್ತದೆ. ಹೀಗೆ ಧನ್ವಂತರಿಯ ಉಪಾಖ್ಯಾನ ಅಂದಾಗ ಅದರ ಹಿಂದೆ ಹಾಗೂ ಅದರ ಮುಂದಿರುವ ಭಾವ ಮತ್ತು ಧನ್ವಂತರಿಯ ಕಥೆಯಲ್ಲೇ ಇರುವಂಥ ವಿಶೇಷವಾದ ಸಂದೇಶ, ಇವುಗಳನ್ನೆಲ್ಲ ನಾವು ಅನುಸಂಧಾನಕ್ಕೆ ತರಬೇಕು. ಆ ಧನ್ವಂತರಿಯ ಸ್ಮರಣೆ ಮಾಡಿದರೆ ಯಾರಿಗೆ ಫಲ ಇಲ್ವೇನೋ ಅಂತ ಅಂದ್ಕೊಂಡಿದ್ರಲ್ಲ ದೇವತೆಗಳು, ಅವರಿಗೆ ಫಲ ಸಿಗಲಿಲ್ಲೇನೋ ಅಂದ್ಕೊಂಡಿದ್ರು, ಅವರಿಗೆ ಫಲ ಸಿಗುವ ಹಾಗೇ ಮಾಡಿದ. ನಮಗೇ ಫಲ ಸಿಗ್ತದೆ ಅಂತ ಕಸ್ಕೊಂಡು ಹೋಗಿದ್ರಲ್ಲ ಅಮೃತವನ್ನು, ಅವರಿಗೆ ಅಮೃತ ಸಿಗದೇ ಇರೋ ಹಾಗೆ ಮಾಡಿದ. ಹಾಗಾದರೆ ಧನ್ವಂತರಿಯ ಕೆಲಸ ಏನು ಅಂದರೆ, ಯಾರಿಗೆ ಯಾವ ಫಲ ಸಿಗಬೇಕೋ ಅದು ಅವರ ಕೈ ತಪ್ಪಿ ಹೋದರೂ ಪುನಃ ಅವರಿಗೆ ಕೊಡಿಸೋ ಕೆಲಸ ಧನ್ವಂತರಿ ಮಾಡ್ತಾನೆ ಅಂತ ಅರ್ಥ. ಬರೀ ರೋಗ ಪರಿಹಾರ ಅಷ್ಟೇ ಧನ್ವಂತರಿ ಅಲ್ಲ, ಅದನ್ನು ಮಾಡ್ತಾನೆ. ಅಯಮ್ಮೇ ಹಸ್ತೋ ಭಗವಾನ್, ಅಯಮ್ಮೇ ಭಗವತ್ತರಃ, ಅಯಮ್ಮೇ ವಿಶ್ವಭೇಷಜಃ, ಅಯಂ ಶಿವಾಭಿಮರ್ಶನಃ. ಇದು ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಈ ಋಗ್ಸಂಹಿತೆಯ ಮಂತ್ರ, ಇದು ಧನ್ವಂತರಿಯ ಮಂತ್ರ ಅಂತ ಉದಾಹರಿಸಿದ್ದಾರೆ. ಈ ಮಂತ್ರದಿಂದ, ಈ ಮಂತ್ರ ಹೇಳೋದು ಕಠಿಣ, ಅರ್ಥಾನುಸಂಧಾನ ಬರಲ್ಲ ಅಂತಾದರೆ ಧನ್ವಂತರಿಯೇ ನಮಃ ಅನ್ನೋ ಮಂತ್ರದಿಂದ ಜಪ ಹೋಮ ಮಾಡಿದರೂ ಸರಿ. ಯಾರಿಗೆ ಸಾಧ್ಯವಿದೆ ಈ ವೇದದಲ್ಲಿರುವ ಈ ಮಂತ್ರದ ಅರ್ಥಾನುಸಂಧಾನ ಮಾಡಿ ಇದೇ ಮಂತ್ರದ ವ್ಯಾಖ್ಯಾನವೇ ಧನ್ವಂತರಿಯ ಸುಳಾದಿ ಅಂತ ಹೇಳು ಕೂಡ ದಾಸರು ಮಾಡಿದ್ದಾರೆ. ಅದು ಅಯಮ್ಮೇ ಹಸ್ತೋ ಭಗವಾನ್, ಅಯಮ್ಮೇ ಭಗವತ್ತರಃ ಅಂತ ವೇದ ಮಂತ್ರದ
ಅರ್ಥರೂಪವಾದದ್ದು, ಅದನ್ನಾದರೂ ಹೇಳಿ, ಇದನ್ನಾದರೂ ಹೇಳಿ, ತಮ್ಮ ತಮ್ಮ ಸಾಧನದ ದಾರಿಯಲ್ಲಿ ಬರುವ ರೋಗ ರುಜಿನಗಳನ್ನು, ವಿಘ್ನಗಳನ್ನು ಪರಿಹರಿಸಿಕೊಳ್ಳಿ, ಮಾಡಿದ ಸಾಧನೆಗೆ ತಕ್ಕ ಫಲವನ್ನು ಅರ್ಹತೆಗೆ ಅನುಗುಣವಾಗಿ ಪಡೆಯೋ ಹಾಗಾಗಲಿ, ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಪಡೀಲಿ ಅಂತ ಹೇಳಿ ಧನ್ವಂತರಿಯ ಮಹಿಮೆಯನ್ನು ಹೇಳಿದೆ. ಇಂಥ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಬರುವ ಧನ್ವಂತರಿಯ ಉಪಾಖ್ಯಾನವನ್ನು ಸ್ವಲ್ಪ ಹೊತ್ತು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದೇನೆ. ಇದೇ ಸಮಯಕ್ಕೆ ಧನ್ವಂತರಿಯ ಹೋಮದ ಪೂರ್ಣಾಹುತಿಯೂ ಕೂಡ ನಡೆದದ್ದು. ಈ ಪ್ರವಚನ ಪೂರ್ಣವಾಗಿದೆ ಅಂತ ಧನ್ವಂತರಿ ಅದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾನೆ ಅಂತ ಹೇಳಿ, ರಾಯಸಂ ಕುಟುಂಬ ಮೊದಲಿಂದಲೂ ನಮ್ಮ ಹುಬ್ಬಳ್ಳಿಯ ತೊರುವಿಗಲ್ಲಿ ಮಠದ ರಾಯರ ಸನ್ನಿಧಿಯಿಂದ ಪರಿಚಯ. ಹಾಗಾಗಿ ನಮ್ಮ ರಾಯಸಂ ದಂಪತಿಗಳು 3 ವರ್ಷ ಆಯಿತಾ ಬದರಿ ಯಾತ್ರೆ ಮಾಡಿ. 3 ವರ್ಷದ ಹಿಂದೆ ಒಂದು ಬದರಿ ಯಾತ್ರೆ ಅಂತ ಮಾಡಿದ್ವಿ. ಬರೀ ಬದರಿ ಯಾತ್ರೆ ಅಲ್ಲ, ಭಾಗವತ ಯಾತ್ರೆ. ಮಧ್ಯ ಮಧ್ಯದಲ್ಲಿ ಪ್ರಯಾಗಗಳಲ್ಲಿ ಅಲ್ಲಲ್ಲಿ ಸ್ನಾನ, ಜೊತೆಗೆ ಭಾಗವತದ ಶ್ರವಣ. ಬೆಳಗ್ಗೆ ಸಾಯಂಕಾಲ ಭಾಗವತದ ಶ್ರವಣ ಆಗಬೇಕು. ಹಾಗೆಯೇ ಬದರಿನಾರಾಯಣನ ದರ್ಶನ ಬಹಳ ನಿರ್ವಿಘ್ನವಾಗಿ, ಯಾವ ರೀತಿಯಿಂದ ಯಾರಿಗೂ ಸಮಸ್ಯೆಗಳಾಗದಂತೆ ಭಗವಂತ ಬದರಿನಾರಾಯಣನೇ ನಮ್ಮನ್ನು ಇಲ್ಲಿಂದ ಕರೆಸ್ಕೊಂಡು ಹೋಗಿ ಮತ್ತೆ ನಮ್ಮನ್ನು ಮನೆ ತನಕ ಬಿಟ್ಟ ಹಾಗಾಗಿತ್ತು. ಅಷ್ಟು ಚೆನ್ನಾಗಿ ಸಾಂಗವಾಗಿ ಒಂದು ಯಾತ್ರೆ ನಡೀತು. ಅದನ್ನು ಮಾಡಿಸಿದ ಫಲ ಎಲ್ಲ ನಮ್ಮ ರಾಯಸಂ ಆ ದಂಪತಿಗಳಿಗೆ ಸೇರಬೇಕು. ವಿಶೇಷವಾಗಿ ಯಾತ್ರೆ ಮಾಡಿಸಿದರು, ಭಗವದ್ಭಕ್ತರನ್ನು ಕರೆದುಕೊಂಡು. ಬದರಿನಾರಾಯಣ ಪ್ರೀತನಾದ. ಮಧ್ಯದಲ್ಲಿ ಒಂದು ಸ್ವಲ್ಪ ಈ ಎಲ್ಲರಿಗೂ ಬಂದಿತ್ತು ಬೇರೆ ಬೇರೆ ಥರದ ರೋಗಗಳು. ಇವರಿಗೆ ಅದಕ್ಕಿಂತ ಹೆಚ್ಚಿನ ಉಲ್ಬಣ ಆಗೋ ಹಾಗೆ ರೋಗ ಆಕ್ರಮಿಸಿತ್ತು. ಮತ್ತು ದೇವರ ಅನುಗ್ರಹದಿಂದ ವಾಟ್ಸ್ಯಾಪಲ್ಲಿ ನೋಡ್ತಿದ್ದೆ ನಾನು ಅದೊಂದು ಗ್ರೂಪ್ ಅಂತ ಮಾಡಿತ್ತ ಬದರಿ ಯಾತ್ರೆಗೆ ಹೋಗುವಾಗ. ಎಷ್ಟೋ ಜನ ಧನ್ವಂತರಿಯ ಸುಳಾದಿ, ಧನ್ವಂತರಿಯ ಮಂತ್ರವನ್ನು ಜಪಿಸಿ ಆರೋಗ್ಯ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿದ್ದು ಇದೆ. ಅವರೇ ಮಾಡಿದ ಪುಣ್ಯ ವಿಶೇಷವೂ ಇದೆ. ಉಲ್ಬಣಿಸಿದ ರೋಗ ನಿಧಾನಕ್ಕೆ ಕಡಿಮೆ ಆಗ್ತಾ ಅವರಿಗೆ ಇವತ್ತು ಪೂರ್ಣವಾಗಿ ರಿಕವರ್ ಆಗುವ ಹಾಗಾಗಿದೆ ಅಂದರೆ ಅದು ಭಗವಂತ ಧನ್ವಂತರಿಯ ಆಶೀರ್ವಾದ ಅವರ ಮೇಲೆ ಇದೆ ಅಂತ ಭಾವಿಸ್ತೇವೆ. ಜೊತೆಗೆ ಧನ್ವಂತರಿಯ ಮಂತ್ರದ ಹೋಮ ಇವತ್ತು ನಡೆದು ಮತ್ತಷ್ಟು ಅವರಿಗೆ ಶಕ್ತಿ ಬರುವ ಹಾಗೆ ಮಾಡಲಿ ದೇವರು ಅಂತ ಪ್ರಾರ್ಥಿಸಿದ್ದು. ಈ ಕಾರ್ಯಕ್ರಮದೊಳಗೆ ತಾವೆಲ್ಲ ಹರಿಭಕ್ತರು ಸೇರಿದ್ದು ದೇವರ ಕೃಪಾ ನಮ್ಮ ಮೇಲೆಲ್ಲ ಆಗಲಿ ಅನ್ನೋ ಕಾರಣ. ನೀವು ಕೂಡ ದೇವರಲ್ಲಿ ಪ್ರಾರ್ಥಿಸ್ರಿ, ಮತ್ತಷ್ಟು ಅವರಿಗೆ ಆರೋಗ್ಯದಲ್ಲಿ ಹೆಚ್ಚು ಅಭಿವೃದ್ಧಿಯಾಗಲಿ ಅಂತ ಕೇಳಿಕೊಂಡು ಆ ದಂಪತಿಗಳನ್ನು ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಮ್ಮ ರಮೇಶ್ ರಾಯಸಂ ಅವರು ಅತ್ಯಂತ ಪರಿಚಿತರೇ ಮೊದಲಿನಿಂದ. ಹಾಗಾಗಿ ಈ ಕಾರ್ಯದೊಳಗೆ ಬರಬೇಕು ಅಂತ ಬಹಳ ಅಭಿಮಾನದಿಂದ ಕರೆದರು. ಇದರೊಳಗೆ ಏನು ನೋಡ್ರಿ, ಕೆಳಗೆ ಕೂತಿದ್ರೆ ಬಹುಶಃ ಹೋಮದ ಹೊಗೆ ಬಡಿತಿರಲಿಲ್ಲ. ಅದಕ್ಕೆ ನಮ್ಮನ್ನೆಲ್ಲ ಮೇಲ್ ಕರೆಸಿ ಪೂರ್ಣಾಹುತಿ ಕೆಳಗೆ ಹಾಕಿಸ್ತೇನೆ, ಹೋಮದ ಹೊಗೆನೂ ಬಡಿಲಿ, ಪ್ರವಚನದ ಜ್ಞಾನವೂ ಕೂಡ ಕಿವಿಗೆ ಬಡಿಲಿ ಅಂತ ದೇವರು ಮೇಲೆ ಕಳಿಸಿ ಈ ಪ್ರವಚನದ ಜ್ಞಾನ ಕಾರ್ಯವನ್ನು ಮಾಡಿಸಿದ್ದಾನೆ ಅಂತ ಈ ಸಂದರ್ಭದೊಳಗೆ ದೇವರಲ್ಲಿ ವಿಶೇಷವಾದ ನಮಸ್ಕಾರಗಳನ್ನು ಭಕ್ತಿಪೂರ್ವಕವಾಗಿ ಸಲ್ಲಿಸಿ, ಶ್ರೀಮಠ ಕೋಣನಕುಂಟೆ ರಾಯರ ಮಠದ ಎಲ್ಲ ಪದಾಧಿಕಾರಿಗಳನ್ನು ಈ ಕಾರ್ಯಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ, ಅವತ್ತು ಯಾತ್ರೆಗೆ ಯಾರೆಲ್ಲ ಬಂದಿದ್ದರೋ ಪ್ರಾಯ ಅವರೆಲ್ಲ ಇಲ್ಲಿ ಬದರಿ ಯಾತ್ರೆಗೆ ಬಂದವರೆಲ್ಲ ಸೇರಿದ್ದೇವೆ. ಹಾಗಾಗಿ ಆ ಯಾತ್ರೆಯಲ್ಲಿ ಪಾಲ್ಗೊಂಡ ನಮ್ಮ ಪ್ರಹ್ಲಾದ್ ಖಜಾಂದಾರವರು ಎಲ್ಲರೂ ಸೇರಿದ್ದೇವೆ. ನಮ್ಮೆಲ್ಲರಿಗೂ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಆ ರಾಯಸಂ ದಂಪತಿಗಳಿಬ್ಬರಿಗೂ ಅವರ ಮಡದಿಗೂ ಅಷ್ಟು ದಿನ ಅದು ಭಾಳ ನಾನು ಕೇಳಿದೆ, ಅದು ಎಲ್ಲ ಪ್ಲೇಟ್ಲೆಟ್ಸೇ ಕಡಿಮೆಯಾಗಿ ನಿಶ್ಶಕ್ತಿಯಾಗಿ ನಿಸ್ಸಾರನಾದ ವ್ಯಕ್ತಿಯನ್ನು ಹೇಗೆ ಸಹಿಸಬೇಕು, ಹೇಗೆ ಅದನ್ನು ಮತ್ತೆ ರಿಕವರ್ ಮಾಡು, ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೂ ಭಗವಂತ ಕರುಣೆ ಮಾಡಿ ನಿಧಾನ ಅದನ್ನು ರಿಕವರಿ ಮಾಡಿಸಿ ಸಶಕ್ತರನ್ನಾಗಿ, ಕೂಡಲಿಕ್ಕಿಲ್ಲ, ನಿಲ್ಲಿಕ್ಕಿಲ್ಲ, ಊಟ ಮಾಡಲಿಕ್ಕಿಲ್ಲ ಆ ಸ್ಥಿತಿ. ಆದರೆ ಪರಮಾತ್ಮ ಎತ್ತಿ ಹಿಡಿದು ಕೈ ಹಿಡಿದು ಅವರನ್ನು ಕಾಪಾಡಿದ್ದಾನೆ. ಇದಕ್ಕಿಂತ ದೊಡ್ಡ ಆಶ್ಚರ್ಯ ಏನು ಜಗತ್ತಿನೊಳಗೆ? ಎಲ್ಲ ವೈದ್ಯರೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಅಂತ ಹೇಳಿ ಕೈ ಬಿಟ್ಟ ಮೇಲೆ
ಮತ್ತೊಂದು ಶಕ್ತಿ ಅಲ್ಲದೇನೆ ಇನ್ಯಾರು ಕಾಪಾಡಲಿಕ್ಕೆ ಸಾಧ್ಯ? ಇದೇ ಒಂದು ದೊಡ್ಡ ಮಹಿಮೆ, ಆಶ್ಚರ್ಯ ಇದು. ಭಗವಂತ ಮಾಡುವ ಅದ್ಭುತ ಕಾರ್ಯ ಅವ ದಂಪತಿಗಳ ಮೇಲೆ ಭಗವಂತ ಮಾಡಿದ್ದಾನೆ. ಅದನ್ನು ನೋಡಿಯಾದರೂ ನಾವು ದೇವರಲ್ಲಿ ಮತ್ತಷ್ಟು ಶ್ರದ್ಧೆ ಮಾಡಲಿಕ್ಕೆ ಇದೊಂದು ಸ್ಫೂರ್ತಿ ಅಂತ ಭಾವಿಸಬೇಕು. ಹೆಚ್ಚಾಗಿ ನಾನು ಅವರ ಮನೆಯವರನ್ನ ಈ ಸಂದರ್ಭದೊಳಗೆ ದೇವರಲ್ಲಿ ಪ್ರಾರ್ಥಿಸ್ತೇನೆ, ಇನ್ನೂ ಹೆಚ್ಚೆಚ್ಚು ಆ ತಾಯಿಗೆ ಅನುಗ್ರಹಿಸಲಿ ಭಗವಂತ ಅಂತ. ಆ ರೀತಿ ಸಂಯಮದಿಂದ ಅವ್ರು ಮಾಡೋದು ಅಷ್ಟು ಸುಲಭ ಅಲ್ಲ ಅದು. ಭಗವಂತ ಇಬ್ಬರೂ ದಂಪತಿಗಳನ್ನು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡಿ, ಮತ್ತಷ್ಟು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ, ಜ್ಞಾನ ಭಕ್ತಿ ವೈರಾಗ್ಯ ಅಭಿವೃದ್ಧಿಯನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತುಗಳನ್ನು ಉಪಸಂಹಾರ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.